ನಮಸ್ಕಾರ ಸ್ನೇಹಿತರೆ, ಇದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಥಂಡಿ ಸಂಜೆ, ಜಿನುಗ್ತಾ ಇರುವಂತಹ ಮಳೆ ಹನಿಗಳು. ಆಗ ತಾನೇ ಬಾಂಡ್ಲೆಯಿಂದ ತೆಗೆದಂತಹ ಬಿಸಿ ಬಿಸಿ ಮಿರ್ಚಿ ಬಜ್ಜಿ, ಫ್ರೆಶ್ ಆಗಿ ಮಾಡಿದಂತಹ ಗಿರ್ಮಿಟ್ ಚಹಾ ಜೊತೆಗೆ. ಆಹಾ, ನನ್ನ ಸ್ನೇಹಿತ ಪವನ್ ಹೇಳೋ ಹಾಗೆ ಸ್ವರ್ಗಕ್ಕೆ ಎರಡೇ ಗೇಣು. ಈ ಗಿರ್ಮಿಟ್ನ ಮಿಸ್ಟರ್ ಗಿರ್ಮಿಟ್ ಮಾಡಿ ಕರ್ನಾಟಕಕ್ಕೆ ಅಲ್ದಿರ ದೇಶದಾದ್ಯಂತ ಗಿರ್ಮಿಟ್ನ ನ್ಯಾಷನಲ್ ಕ್ರಶ್ ಮಾಡಲು ಹೊರಟಿರುವ ಹನುಮಂತ್ ಅವರ ಛಲ ಸಾಹಸ ನಿಜವಾಗಿಯೂ ಅಭೂತಪೂರ್ವ. ಬನ್ನಿ ಅವರ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಳ್ಳೋಣ. ಮಿಸ್ಟರ್ ಗಿರ್ಮಿಟ್ ಇನ್ ದ ಹೌಸ್. ಹನುಮಂತ್ ಗಂಗಪ್ಪ ಚಳಿಗೆರೆ ಅವರು ನಮ್ಮ ಜೊತೆ ಇವತ್ತು ಬಂದಿದ್ದಾರೆ. ಹನುಮಂತ್ ಅವರು ಇವ್ರ ಬಗ್ಗೆ ನಾನು ಜಾಸ್ತಿ ಹೇಳೋ ಅಗತ್ಯ ಇಲ್ಲ, ನಿಮಗೂ ಗೊತ್ತಿರುತ್ತೆ ಇವ್ರ ಬಗ್ಗೆ. ಭಾರಿ ಪ್ರಚಲಿತವಾದಂಥ ಮಿಸ್ಟರ್ ಗಿರ್ಮಿಟ್ ಬ್ರ್ಯಾಂಡ್ನ ಸಂಸ್ಥಾಪಕ. ನನಗವರು ಇತ್ತೀಚೆಗೆ ಪರಿಚಯ ಆದರು. ನಾವು ಪಾಡ್ಕಾಸ್ಟ್ ಶುರು ಮಾಡಿ ಆದಮೇಲೆ ಲಿಂಕ್ಡ್ಇನ್ನಲ್ಲಿ ನಾನು ಅವರು ಕನೆಕ್ಟ್ ಆದ್ವಿ. ಆಮೇಲೆ ಮಿಸ್ಟರ್ ಗಿರ್ಮಿಟ್ ಬಗ್ಗೆ ಅಫ್ಕೋರ್ಸ್ ಗೊತ್ತಿತ್ತು ನನಗೆ. RR ನಗರಲ್ಲಿ ನಮ್ಮ ಮನೆ ಹತ್ರ ಒಂದು ಬ್ರಾಂಚ್ ಇತ್ತು ಅವ್ರದ್ದು. ನಾನು ಸಾಕಷ್ಟು ಸಲ ಹೋಗಿದ್ದೀನಿ ಅಲ್ಲಿ. ಇದು ಒಂದು ಫ್ರಾಂಚೈಸಿ ಮಾಡಲಲ್ಲಿ ಆಪರೇಟ್ ಆಗ್ತಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಗುರ್ತು ಮಾಡ್ಕೊಂಡಾದ್ಮೇಲೆ ಅವರು ಪರಿಚಯ ಆದಾಗ ಅವರ ಸ್ಟೋರಿ ಏನಿದೆ ಅಂದರೆ ಅವರು ನಡೆದು ಬಂದ ದಾರಿ, ಅದು ತುಂಬ 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 ಇನ್ಸ್ಪಿರೇಷನಲ್ ಆಗಿದೆ. ಅದಕ್ಕೆ ಕೇಳಿದೆ, ಸಾಹೇಬ್ರು ದೊಡ್ಡ ಮನ್ಸು ಮಾಡಿ ಇವತ್ತು ಬಂದಿದ್ದಾರೆ. ಸರ್, ವೆಲ್ಕಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಇನ್ವೈಟ್ ಮಾಡಿ. ಥ್ಯಾಂಕ್ ಯು. ನಮ್ಮ ಪ್ಲೆಜರ್ ಸರ್, ನಿಮ್ಮನ್ನ ಇನ್ವೈಟ್ ಮಾಡಿದ್ರೆ ಇನ್ಯಾರು ಮಾಡೋಣ? ಅಷ್ಟು ಚೆನ್ನಾಗಿ ಗಿರ್ಮಿಟ್ ಮಾಡಿಕೊಡ್ತೀರಾ ನಮಗೆ. ಸೊ ಹನುಮಂತ್ ಅವರೇ, ಏನೇನು ಸಮಾಚಾರ, ಹೇಗೆ ನಡೀತಿದೆ? ಈಗಂತೂ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮನ್ನು ಹಿಡಿಯೋರಿಲ್ಲ. ಹಾಗೆ ನಡೀತಿದೆ ಸರ್. ಓಕೆ, ಗಿರ್ಮಿಟ್ ಹಂಗೆ ಹೊಡ್ತಿದೆ, ನೇಮ್ ಹಂಗೆ ಹೋಗ್ತಾ ಇದೆ. ಗಿರ್ಮಿಟ್ ಹಂಗೆ ಹೋಗ್ತಾ ಇದೆ. ಗಿರ್ಮಿಟ್ ಅಷ್ಟು ರುಚಿಯಷ್ಟು ನೀವು ಬೆಳಿತಿದ್ದೀರಾ ಅಂತ? ಹಾಗೇನಿಲ್ಲ, ಬೆಳಿಬೇಕು ಸರ್, ಇನ್ನೂ ಬೆಳಿಬೇಕು. ಗುಡ್, ಫ್ಯಾಂಟಾಸ್ಟಿಕ್. ಹನುಮಂತ್ ಅವರೇ, ನನಗೆ ನಿಮ್ಮ ಬಗ್ಗೆ ನಾನು ರಿಸರ್ಚ್ ಮಾಡಬೇಕಾದ್ರೆ ನನಗೆ ತುಂಬ ಕಂಟೆಂಟ್ ರಿಲೇಟೆಡ್ ಸಿಕ್ತು ಅಂತಂದರೆ, ನೀವು ಬರೀ ಆಂಟ್ರಪ್ರನರ್ ಅಲ್ಲ, ಯು ಆರ್ ಆಲ್ಸೋ ಮೋಟಿವೇಶ್ನಲ್ ಸ್ಪೀಕರ್. ನೀವು ಸಾಕಷ್ಟು ಕಡೆ ಹೋಗಿದ್ದೀರಾ, ಸಾಕಷ್ಟು ಕಡೆ ನಿಮ್ಮ ಜರ್ನಿನ ಶೇರ್ ಮಾಡ್ಕೊಂಡಿದ್ದೀರಾ. ನಮ್ಮ ಒಟ್ಟಿಗೆ ಒಂದ್ಸಲಿ ಜರ್ನಿ ಶೇರ್ ಮಾಡ್ಕೊಳ್ಳಿ ಅಲ್ಲ? ಶೋರ್ ಸರ್. ಸೊ ಬೇಸಿಕಲಿ ನಮ್ಮದೂರು ರಾಣೆಬೆನ್ನೂರು ತಾಲೂಕು ಐರಣಿ ಅಂತ ಹಳ್ಳಿ. ನಾವು ಬೇಸಿಕಲಿ ನಮ್ಮ ತಂದೆ ಟೀ ಶಾಪ್ ಇದೆ ಊರಲ್ಲಿ. ಆಲ್ಮೋಸ್ಟ್ ಒಂದು 25 ಇಯರ್ಸ್ ಟೀ ಶಾಪ್ ಇದೆ. ಸೊ ನಿಮ್ಗೆ ಗೊತ್ತು ಹಳ್ಳಿ ಹೇಗಿರುತ್ತೆ ಅಂದರೆ, ನಾವು ಸ್ಕೂಲಿಗೆ ಹೋಗಬೇಕು, ನಮ್ಮ ಹೋಟ್ಲಿಗೆ ಕೆಲಸ ಮಾಡಬೇಕಿರುತ್ತೆ. ಸೊ ನಮ್ಮದು ಡೇ ಟು ಡೇ ಲೈಫ್ ಸ್ಟಾರ್ಟ್ ಆಗಿದೆ ಮಾರ್ನಿಂಗ್ 5 ಗಂಟೆಯಿಂದ. 5 ಗಂಟೆಗೆ ನಮ್ಮ ತಂದೆ ಜೊತೆ ಅಂಗಡಿ ಹೋಗ್ತಾ ಇದ್ದೆ. 5 ಗಂಟೆಯಿಂದ 7 ಗಂಟೆ ಕೆಲಸ ಮಾಡಿ ಮತ್ತೆ ಸ್ಕೂಲ್ಗೆ ಹೋಗ್ತಾ ಇದ್ವಿ. ಸ್ಕೂಲ್ ಮುಗಿಸ್ಕೊಂಬಂದು ಮತ್ತೆ ಅದೇ ರೂಟೀನ್, ಅಂಗಡಿಗೆ ಹೋಗು ಅಲ್ಲಿರೋ. ಸೊ ಆವಾಗ ಅದೇ ಥರ ಮಾಡ್ತಾಯಿದ್ವಿ. ಬಟ್ ಏನಂತಂದರೆ, ನಾವು ಹೋಟೆಲ್ ಕೆಲಸ ಮಾಡೋದ್ರಿಂದ ನಾವು ಜನಗಳು ಮೀಟ್ ಮಾಡ್ತೀವಿ. ಸೊ ನಮ್ದು ಏನೇ ಅಂದರೂ ಅವ್ರದ್ದು ಹೊಸ ಕಸ್ಟಮರ್ ಮೀಟ್ ಮಾಡೋದು, ಜನಗಳು ಮೀಟ್ ಮಾಡೋದು ನಮಗೆ ಸ್ವಲ್ಪ ಐಡಿಯಾ ಬರ್ತಾ ಇರುತ್ತೆ. ಸೊ ಬಟ್ ಏನಂತಂದ್ರೆ, ನಮ್ಮ ತಂದೆ ಯಾವಾಗ ಹೇಳೋರು, ನೀನು ನಂತರ ಇಲ್ಲೇ ಇದ್ಬಿಟ್ರೆ ನಂತರ ನೀನು ಕಪ್ ತೊಳಿತೀಯಾ, ನೀನು ಚೆನ್ನಾಗಿ ಓದ್ಕೋ, ಚೆನ್ನಾಗಿ ಬೇರೆ ಥರ ಇಂಜಿನಿಯರ್ ಡಾಕ್ಟ್ರ್ ಆಗು. ಸೊ ನಮ್ದು ಏನಂತಂದರೆ, ನಮ್ಮ ಉತ್ತರ ಕನ್ನಡ ಆಗಲಿ ಯಾರೇ ಆಗಲಿ, ಅಪ್ಪ ಅವ್ರು ಏನೇ ಮಾಡ್ತಿದ್ರು, ಮಗ ಮಾತ್ರ ಡಾಕ್ಟ್ರು ಇಂಜಿನಿಯರ್ ಆಗಬೇಕು. ಸೊ ಆ ಥರ ಮೆಂಟಾಲಿಟಿ ಇರುತ್ತೆ ನಮ್ಮದು. ಆಬ್ವಿಯಸ್ಲಿ ನಮ್ಮದು ಅದೇ ಥರ ಇತ್ತು. ಆ ಟೈಮಲ್ಲಿ ನಮ್ಮದೊಬ್ಬರು ಅಲ್ಲೇ ನಮ್ಮ ಸ್ಕೂಲ್ ಟೀಚರು ನಮ್ಮ ಮನೆ ಹತ್ರ ಇರೋದ್ರಿಂದ ಅವ್ರು, ನಾವು ಚೆನ್ನಾಗಿ ಅಕಾಡೆಮಿಕ ಚೆನ್ನಾಗಿದ್ದೆ ನಾನು. ಸೊ ಹಾಗಾಗಿ ನೀನು ಹಿಂಗೆ ಇದ್ಬಿಟ್ರೆ ನೀನು ಇಲ್ಲೇ ಹೋಟ್ಲ್ ಆಗ್ಬಿಡ್ತೀಯ ಅಂತಂದು ಅವರೇ ಮುರಾಜಿ ಸ್ಕೂಲು ಮತ್ತು ನವೋದಯ ಸ್ಕೂಲ್. ಯಾರು ಈ ಟೀಚರ್ ಹೆಸರು ಹೇಳ್ಬೋದಾ? ಸಿದ್ದರಾಮಪ್ಪ ಅಂತ. ಸಿದ್ದರಾಮಪ್ಪನವರೇ, ನೋಡಿ, ನೀವು ಮಾಡೋದಂಥ ಒಂದು ಚಿಕ್ಕದಾದಂಥ ಒಂದು ಕೋರ್ಸ್ ಕರೆಕ್ಷನ್ ಅಂತಾರಲ್ಲ, ಒಂದು ಚಿಕ್ಕ ಕೋರ್ಸ್ ಕರೆಕ್ಷನ್ ಇಂದ ಇವತ್ತು ನಮ್ಮ ಮುಂದೆ ಹನುಮಂತ್ ಅವರು ಕೂತ್ಕೊಂಡಿದ್ದಾರೆ. ಸಿದ್ದರಾಮಪ್ಪನವರೇ, ಹ್ಯಾಟ್ಸ್ ಆಫ್ ನಿಮಗೆ. ನಿಮ್ಮಂಥ ಟೀಚರ್ಸು ನಮ್ಮ ಜಗತ್ತಿಗೆ ಇನ್ನೂ ಬೇಕು. ಎಲ್ಲಿದ್ದೀರಾ? ತುಂಬ ಚೆನ್ನಾಗಿರಿ. ನಮ್ಮ ನಮಸ್ಕಾರಗಳು. ಸೊ ನಾ ಇಲ್ಲಿವರೆಗೆ ಬಂದಿರೋದು ಅವರೇ ಕಾರಣ. ದಟ್ ಒಂದು ಟರ್ನಿಂಗ್ ಪಾಯಿಂಟ್ ಅಷ್ಟೇ. ಸೊ ಅದಾದಮೇಲೆ ಅವರೇ ನನ್ನ ಸ್ಕೂಲ್ ಅಡ್ಮಿಷನ್ ಪ್ರತಿಯೊಂದಕ್ಕೂ ಅವರೇ ಇದ್ದಾರೆ. ಸೊ ಅದಾದಮೇಲೆ ನಾನು ಹಾಸ್ಟೆಲ್ ಹೋಗ್ತೀವಿ. ಸೊ ಹಾಸ್ಟೆಲ್ ಲೈಫ್ ಡಿಫ್ರೆಂಟ್ ಆಗಿರುತ್ತೆ. ಸೊ ತುಂಬ ಬೇರೆ ಬೇರೆ ಕಡೆ ಹುಡುಗರು ಬರ್ತಾರೆ. ಸೊ ನಮ್ಮದು ಲೈಕ್ ಲೈಫೇ ಡಿಫ್ರೆಂಟ್ ಆಗುತ್ತೆ ಹಾಸ್ಟೆಲ್ಗೆ ಹೋದರೆ. ಸೊ ಅಲ್ಲಿ ನಾರ್ಮಲ್ ಸ್ಕೂಲ್ ಏನು ನಡೀತಾ ಇತ್ತು. ಬಟ್ ಆ ಟೈಮಲ್ಲಿ ನಮ್ಮ ಉತ್ತರ ಕರ್ನಾಟಕ ಅಂದರೆ ನಮ್ಮ ಮೈಂಡಲ್ಲಿ ಒಂದೇ ಇರುತ್ತೆ, ನೀವು ಯಾರು ಮುಂದೆ ಏನಾಗ್ತಿದೆ ಅಂತಂದರೆ, ನಮ್ಮದು ಫಸ್ಟ್ನೇ ಕ್ವಶನ್ IAS.
ಸೊ ಅದೇ ಥರ ಮೈಂಡ್ ಸೆಟ್ ಕ್ರಿಯೇಟ್ ಆಗುತ್ತೆ ನಮ್ದು, ಆ ಥರ ಅಟ್ಮಾಸ್ಫಿಯರ್ ಇದೆ. ಸೊ ಹಾಗಾಗಿ ನಾನು ಅವಾಗಲೇ ಗೌರ್ಮೆಂಟ್ ಎಕ್ಸಾಮ್ ಹಿಂಗೆ ಪ್ರಿಪೇರ್ ಬೇಕು ಅವಾಗಲೇ 8ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ಅವಾಗ ಏನೇ ಸ್ಪರ್ಧಾ ಸ್ಫೂರ್ತಿ ಇರ್ಬೋದು, ಸ್ಪರ್ಧಾ ವಿಜೇತ ಇರ್ಬೋದು, ಅದನ್ನೆಲ್ಲ ಪ್ರತಿ ಮಂತ್ ಓದಿ ಮುಗಿಸ್ತಾ ಇದ್ವಿ ನಾವು. ಹಾಗೆ ಹಂಗೆ ಸ್ಟಾರ್ಟ್ ಆಯಿತು ಹೈಸ್ಕೂಲ್ ಲೆವೆಲ್ಲು. ಸೊ 10th ಚೆನ್ನಾಗಿ ಪರ್ಸೆಂಟೇಜ್ ಮಾರ್ಕ್ಸ್ ಬಂತು. ಆಬ್ವಿಯಸ್ಲಿ ನಮ್ದು ಏನಾದ್ರು 90+ ಆಯ್ತು ಅಂದರೆ ನಮ್ಮ ಥಾಟ್ ಬರೋದೇ ಸೈನ್ಸ್. ಬಿಕಾಸ್ ಆರ್ಟ್ಸ್ ಕಮ್ಮಿ ಬಂದಷ್ಟು ಆರ್ಟ್ಸ್ ಹೋಗ್ತೀವಿ. ಸರ್ ಆ್ಯಕ್ಚುಲಿ ನಮ್ಮ ಸೋಷಿಯಲ್ ಸೈನ್ಸ್ ಟೀಚರು, ನಾನು ಸೋಷಿಯಲ್ ಚೆನ್ನಾಗಿದ್ದೆ. ಅವರು ಫಸ್ಟಿಗೆಲ್ಲ ಚೆನ್ನಾಗಿ ಮಾಡಿದ್ವಿ ಹಾಗೆ ಹೀಗೆ ಚೆನ್ನಾಗಿ ಇಲ್ಲೇ BA ಮಾಡ್ಕೋದು ಆರ್ಟ್ಸ್ ಮಾಡು ಅಂತ ಅಂದರು. ನಾವು ಲಾಸ್ಟ್ ಸಜೆಷನ್ ಹೇಳಕ್ಕೆ ಹೋದರೆ ಇಲ್ಲ 90 ತೊಗೊಂಡ್ಯಾ ಸೈನ್ಸ್ ಮಾಡು ಅಂತ ಹೇಳಿದ್ರು ಅವರೇ. ಸೊ ಅಂದರೆ ಆ ಥರ ನಾವು ಟರ್ನ್ ಆಗ್ತಾ ಹೋಗುತ್ತೆ. ಅದಾದಮೇಲೆ ಆಬ್ವಿಯಸ್ಲಿ ನಮ್ಮ ಮತ್ತೆ ಹಾವೇರಿಗೆ PUCಗೆ ಹೋಗಿದೆ ನಾನು. ಅಲ್ಲಿ ನಾರ್ಮಲ್ PUC ಕಾಲೇಜು ಗೊತ್ತಲ್ಲ ನಿಮಗೆ, PUC ಯಾರು ಕ್ಲಾಸ್ ಕೂತ್ಕೊಳ್ಳಲ್ಲ, ಜಸ್ಟ್ ನಾವು ಓದಿ ಎಕ್ಸಾಮ್ ಬರೀಬೇಕು ಅಂತ. ಸೊ ಹಾಗೆ PUC ಮುಗೀತು. ಸೊ ಮುಂದೆ ನಾವು ಮನೇಲಿ ಏನೋ ಮಾಡು, ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಎಂಡ್ ಆಫ್ ದ ಡೇ ಇಂಜಿನಿಯರ್ ಆಗ್ತೀವಿ ನಾವು. ಸೊ ಇಂಜಿನಿಯರಿಂಗ್ ಅಂತ ನಾನು ಶಿವಮೊಗ್ಗ ಬಂದೆ. ಪ್ರೆಸಿಡೆಂಟ್ ಕಾಲೇಜಲ್ಲಿ ಜಾಯ್ನ್ ಆದ 2013. ಹಾಗೆ ಜರ್ನಿ ಸ್ಟಾರ್ಟ್ ಆಯಿತು. ಅವ್ರು ನಾರ್ಮಲ್ ಸ್ಟೂಡೆಂಟ್, ನಾಟ್ ಎ ಟಾಪರ್, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅಂದೆಲ್ಲ ಹಾಗೆ. ಸೊ ನಮ್ಮದೇ ಒಂದು ಗ್ಯಾಂಗ್ ಇತ್ತು. ಸೊ ಆವಾಗ ಫಸ್ಟ್ ಸೆಕೆಂಡ್ ಥರ್ಡ್ ಇಯರ್ಸ್ ಹಾಗೆ ನಾರ್ಮಲ್. ಬಟ್ ಅದಾದಮೇಲೆ ನಾವು 2016 2017 ಆಬ್ವಿಯಸ್ಲಿ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಅದು ತುಂಬ ಟ್ರೆಂಡಿಂಗ್ ಇತ್ತು. ಸೊ ನ್ಯೂಸ್ ನಮಗೆ ಬೇಗ ಗೊತ್ತಾಗ್ತಾ ಇತ್ತು, ಹೇಗೆ ನಡೀತಿದೆ ಟ್ರೆಂಡ್, ಏನು ನಡೀತಿದೆ, ಹೊರ ಜಗತ್ತು ಏನಿದೆ ಅಂತ ಗೊತ್ತಾಗ್ತಾ ಇತ್ತು. ಆ ಟೈಮಲ್ಲಿ ನಮಗೆ ಆ್ಯಸ್ ಎ ಮೆಕ್ಯಾನಿಕಲ್ ಇಂಜಿನಿಯರಲ್ಲಿ ಏನು ಟ್ರೆಂಡ್ ಆಗ್ತಿದೆ ಅಂತ ನಮ್ಗೆ ಅರ್ಲಿ ಸ್ಟೇಜ್ ಗೊತ್ತಾಗ್ತಾ ಇತ್ತು. ಅವಾಗ ನಾವು ಆಬ್ವಿಯಸ್ಲಿ IoT, ಇಂಡಸ್ಟ್ರಿ ಆಫ್ ಥಿಂಗ್ಸು, ಮತ್ತು ಇಂಡಸ್ಟ್ರಿ 4.0 ಈ ಥರ ಮಾಡಬೇಕಾದ್ರೆ IoT ಮೆಕ್ಯಾನಿಕಲ್ ಬರಲ್ಲ, ಬಟ್ ಇಟ್ ಸೆಲ್ಫ್ ಇಂಟ್ರೆಸ್ಟ್. ನೋ ಇಟ್ಸ್ ಮೆಕ್ಯಾನಿಕಲ್ ಬರುತ್ತೆ. ಮಷಿನರೀಸ್ ಬೇಕೇ ಬೇಕು ಸರ್. ಇಟ್ಸ್ ಕಾಂಬಿನೇಷನ್ ಆಫ್ ಕಂಪ್ಯೂಟರ್ ಸೈನ್ಸ್, ಕಾಂಬಿನೇಷನ್ ಆಫ್ EC, ಕಾಂಬಿನೇಷನ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರ್, ಕಾಂಬಿನೇಷನ್ ಮೆಕ್ಯಾನಿಕಲ್ ಇಂಜಿನಿಯರ್. ಕಾಲೇಜಲ್ಲಿ ಒಪ್ಪಿದ್ರ ಇದನ್ನ? ಇಲ್ಲ ಒಪ್ಪಿಲ್ಲ. ನಾನು ಹೇಳಿದಲ್ಲ ನಿಮಗೆ, ನಾನು ಸೆಮಿನಾರ್ ಒಂದು ಟಾಪಿಕ್ ಇಂಡಸ್ಟ್ರಿ ಆಫ್ ಥಿಂಗ್ಸು ಸೆಮಿನಾರ್ ಮಾಡ್ತಾ ಇದ್ದೀನಿ, ಎಲ್ಲ ಆಗಿದೆ, ಎಲ್ಲ ಆದ್ಮೇಲೆ ಎಲ್ಲರೂ ಸಕ್ಕತ್ತಾಗಿದೆ ಕಾನ್ಸೆಪ್ಟ್ ಎಲ್ಲ ಅಂತ ಹೇಳಿದ್ರು. ಬಟ್ ಸಡನ್ನಾಗಿ ಒಬ್ಬ ಲೆಕ್ಚರ್ ಬಂದು ಇದಕ್ಕೆ ಮೆಕ್ಯಾನಿಕಲ್ ಕಾನ್ಸೆಪ್ಟ್ ಎಲ್ಲ ಇದು ಕ್ಯಾನ್ಸಲ್ ಮಾಡಿ ಅಂತ ಕೂತ್ಕೊಂಡ್ರು. ಸೊ 1.5 hour ಫುಲ್ ಎಕ್ಸ್ಪ್ಲೇನ್ ಹೆಂಗೆ ವರ್ಕ್ ಆಗುತ್ತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಹಿಂಗೆ ವರ್ಕ್ ಆಗುತ್ತೆ ಮಷಿನ್, ಹೆಂಗೆ ವರ್ಕ್ ಆಗುತ್ತೆ. ಇವಾಗ ನಮಗೆ ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಮಷಿನ್ಸ್ ಇರುತ್ತೆ ಸರ್. ಮಷಿನ್ಸ್ ಎಲ್ಲ ಜರ್ಮನ್ ಮೇಡ್ ಮಷಿನ್ಸು, ಅವೆಲ್ಲ ಓಲ್ಡ್ ಡೇಟೆಡ್ ಮಷಿನರಿ ಎಲ್ಲ ಕಂಪ್ಲೀಟ್ಲಿ. ಬಟ್ ಇವಾಗ ಏನು ಬರ್ತಿದೆಯಲ್ಲ, ಅವ್ರು ಇಂಡಸ್ಟ್ರಿ ಆಫ್ ಥಿಂಗ್ಸ್ ಇದೆ, IoTs ಇದೆ. ಅವಾಗ ಏನಾಗುತ್ತೆ ಅಂದರೆ ಪ್ರಿವೆಂಟಿವ್ ಮೇಂಟೆನೆನ್ಸು ಅವೆಲ್ಲ ಇವಾಗ ಬಂದಿರೋದು. ನಿಮ್ಮ ಮಷಿನ್ ಬ್ರೇಕ್ ಡೌನ್ ಅಂತಂದರೆ ಅದು ಬಿಫೋರ್ IoT ಇದು ಮಾಡಿದರೆ ಬಿಫೋರ್ ಗೊತ್ತಾಗುತ್ತೆ ಏನಾಗಿದೆ ಮಷೀನು, ಕರೆಕ್ಟ್, ಕಂಪ್ಲೀಟ್ ಡೇಟಾಬೇಸ್ ಸಿಗುತ್ತೆ. ಸೊ ಅದು ಇಂಪ್ಲಿಮೆಂಟೆಡ್ ಮೆಕ್ಯಾನಿಕಲ್. ಸೊ ಅದಾದಮೇಲೆ ನಾವು ಇನ್ನೊಬ್ಬ ಲೆಕ್ಚರ್ ಬಂದು ಸೆಮಿನಾರ್ ಅನ್ನೋದು ಒಂದು ಟಾಪಿಕ್ ಅಲ್ಲ, ಬಟ್ ಅವ್ರು ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅದು ಅವ್ರ ಸ್ಪೀಕಿಂಗ್ ಸ್ಕಿಲ್, ಅದು ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಯಾರೋ ಪುಣ್ಯಾತ್ಮ. ಸೊ ಅದಾದಮೇಲೆ ಅದು ಅಪ್ರೂವ್ ಆಯಿತು. ಅದಾದಮೇಲೆ ನಮ್ಮದು ಪ್ರಾಜೆಕ್ಟ್ ಮಾಡಿದ್ವಿ. ಆಬ್ವಿಯಸ್ಲಿ ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಗೊತ್ತಿರುತ್ತೆ. ಆ ಪ್ರಾಜೆಕ್ಟ್ ನೋಡಿದರೆ ಗೊತ್ತು, ನಾವು ಮಾಡಿದ್ವಿ. ಸೊ ಪ್ರಾಜೆಕ್ಟ್ ಇಟ್ ಇಸ್ ಹೈ ಎಂಡ್ ಪ್ರಾಜೆಕ್ಟು. ಬಟ್ ನಾವು ನಮ್ಮ ಜನಗಳಿಗೆ ತೋರಿಸ್ತೀವಲ್ಲ, ಇಟ್ಸ್ ಲುಕ್ ಲೈಕ್ ಎ ಚಾಕ್ಲೇಟ್. ಸೊ ಆ ಥರ ಪ್ರಾಜೆಕ್ಟ್ ಮಾಡಿದ್ವಿ ನಾವು. ಅದಾದಮೇಲೆ ಇಂಜಿನಿಯರಿಂಗ್ ಮುಗೀತು. ಆಬ್ವಿಯಸ್ಲಿ ಇಂಜಿನಿಯರಿಂಗ್ ಆದಮೇಲೆ ಆ್ಯಸ್ ಎ ಮಿಡ್ಲ್ ಕ್ಲಾಸ್ ಏನಂದರೆ ಫಸ್ಟ್ ಜಾಬ್ ಮಾಡಬೇಕು. ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಅಂತಿದೆ ಒಂದು ಫನ್ನಿ ಸ್ಟೋರಿ. ನಾನು ಇಂಜಿನಿಯರಿಂಗ್ ಮುಗಿಸಿದ್ದು 2009. ಓಕೆ. ನಾನು ECE ಮಾಡಿದ್ದು. EC ಡಿಪಾರ್ಟ್ಮೆಂಟಲ್ಲಿ ಏನು ಅಂತಂದರೆ 1-2 ಥರ ಜನ ಇರ್ತಾರೆ. ಅಂದರೆ ಕೋರ್ ECಗೆ ಹೋಗುವಂಥವ್ರು, ಫೈನಲ್ ಇಯರ್ಗೆ ಬರೋಷ್ಟೊತ್ತಿಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ಗೆ ಹೋಗೋದು ಅಂತ ಸ್ವಲ್ಪ ಜನ. ಈ 2 ವರ್ಗ. ಈ ಮೊದಲನೇ ವರ್ಗ ಹೈಯರ್ ಸ್ಟಡೀಸ್ಗೆ ಹೋಗಬೇಕು, ನಾನು MS ಮಾಡಬೇಕು, MTech ಮಾಡಬೇಕು, ಈ ಥರ. ಈ 2ನೇ ವರ್ಗ ಇರುತ್ತಲ್ಲ, ಅವ್ರಿಗೆ ಕೇರ್ ಇಲ್ಲ, ಅವರು ಪರ್ಚೇಸ್ ಮಾಡಿಬಿಡ್ತಾರೆ ಪ್ರಾಜೆಕ್ಟ್ನ. ಸೊ ನನ್ನ ಫ್ರೆಂಡ್ಸ್ ಒಂದು ಪ್ರಾಜೆಕ್ಟ್ ಇತ್ತು, ತುಂಬ ಚೆನ್ನಾಗಿತ್ತು. ಅಂದರೆ ಈ ಮೋಷನ್ ಡಿಟೆಕ್ಷನಲ್ಲಿ ಗನ್ನು, ಅಂದರೆ ಈಗ ಬಾರ್ಡ್ರಲ್ಲಿ ಯಾರು ಬರ್ತಾರೆ, ಗನ್ ಹಿಂಗೆ ಅನ್ನೋದು ಟಕ್ ಅಂತ ಹೊಡೆಯುತ್ತೆ, ಟ್ರ್ ಅಂತ ಹೊಡೆಯುತ್ತದು. ಅದೊಂದು ಈ ಜಾತ್ರೆ ಗನ್ ಸಿಗುತ್ತಲ್ಲ, ಅದನ್ನ ಇಟ್ಬಿಟ್ಟಿದ್ರಲ್ಲಿ ಫಸ್ಟ್ ಡೆಮಾನ್ಸ್ಟ್ರೇಷನ್ ಕೊಡ್ಬೇಕಾರೆ ಚೆನ್ನಾಗಿ ವರ್ಕ್ ಆಗ್ತಿತ್ತು. ಅಂದರೆ ಸ್ವಲ್ಪ ದೂರದಿಂದ ಬರ್ತಿದ್ದಂಗೆ ಗೊತ್ತಾಗ. ಕಡೆಯಲ್ಲಿ ಏನಾಯ್ತು ಅಂದರೆ ಮೋಷನ್ ಸೆನ್ಸರು ಸೆನ್ಸಿಟಿವಿಟಿ ಕಳ್ಕೊಂತಿತ್ತು. ಹತ್ರ ಹೋಗಿ ಹಿಂಗೆ ಅನ್ಬೇಕು. ಸೊ ಅದಾದಮೇಲೆ ಆಬ್ವಿಯಸ್ಲಿ ಬೆಂಗಳೂರು ಬಂದೆ. ಬೆಂಗಳೂರು ಬಂದಿರೋ ಒಂದು ರೋಚಕ. ಆಬ್ವಿಯಸ್ಲಿ ಎಲ್ಲರೂ ರಜಾ ಇಂಜಿನಿಯರಿಂಗ್ ಒಂದು 2-3 ತಿಂಗಳು ಟ್ರಿಪ್ ರಜೆ ತೊಗೊತಾರೆ. ನೆಕ್ಸ್ಟ್ ನಮ್ಮ ಲೈಫ್ ತುಂಬ ಟಫ್ ಆಗುತ್ತೆ, ಬ್ಯುಸಿ ಆಗಿಬಿಡ್ತೀವಿ ಅಂತ ಅವರೆಲ್ಲ ಟೈಮ್ ತೊಗೊತಾರೆ. ಬಟ್ ನಮ್ದು ಹಂಗಿರಲಿಲ್ಲ. ಇಂಜಿನಿಯರಿಂಗ್ ಮುಗಿ 10 daysಗೆ ನಾನು ಬೆಂಗಳೂರು ಬಂದೆ. ಸೊ ಬೆಂಗಳೂರಿಗೆ ಏನು ಗೊತ್ತಿಲ್ಲ, ಫಸ್ಟ್ ಟೈಮ್ ಬೆಂಗಳೂರು ಬಂದಿರೋದು. ನಾಳೆ ಏನು ಬೆಂಗಳೂರು ಬಗ್ಗೆ ಗಂಧ ಗೊತ್ತಿಲ್ಲ, ಗಾಳಿ ಗೊತ್ತಿಲ್ಲ. ಏನೋ ಒಂದು ಕೋರ್ಸ್ ಮಾಡಬೇಕು ಅಂತ ಒಂದು BISCಲಿ ಜಾಯ್ನ್ ಆದ್ವಿ. ಆವಾಗ ಕೋರ್ಸ್ ಮುಗೀತು, ಎಲ್ಲ ಫಸ್ಟಿಗೆಲ್ಲ ಜಾಬ್ ಕೊಡಿಸ್ತೀನಿ, ಹಂಗೆ ಕೊಡ್ಸ್ತೀನಿ ಅಂದರು.
ಅದಾದ್ಮೇಲೆ ಜಾಯಿನ್ ಆಗಿ ಕೋರ್ಸ್ ಮುಗಿದ್ಮೇಲೆ ಇಂಟರ್ವ್ಯೂ ಕಳಿಸ್ತೀವಿ ನೋಡೋಣ, ಅಲ್ಲಿ ಫೇಸ್ ಮಾಡಿ ಇಫ್ ಇಟ್ ಈಸ್ ಓಕೆ ದೆನ್ ಜಾಬ್ ಸಿಗುತ್ತೆ ಅಂತ ಅಂದರು. ಆ ಟೈಮಲ್ಲಿ ಕೋರ್ಸ್ ಮುಗಿದಾದ್ಮೇಲೆ ನಾವು ಸುಮ್ಮನೆ ಇರೋಕ್ಕೊಂದಾಗಲ್ಲ. ಮನೇಲಿ ಆಲ್ರೆಡಿ ತುಂಬ ಲಕ್ಷ ಕೊಟ್ಟು ಇಂಜಿನಿಯರಿಂಗ್ ಫೀಸ್ ಕಟ್ಟಿರ್ತಾರೆ, ನಾವು ಮತ್ತೆ ಇಂಜಿನಿಯರಿಂಗ್ ಆಗೋದು ಕೇಳೋಕ್ಕಾಗಲ್ಲ. ಆ ಟೈಮಲ್ಲಿ ಏನಾದ್ರು ಒಂದು ಮಾಡಬೇಕಲ್ವಾ. ಸೊ ಅವಾಗ ಗೂಗಲಲ್ಲಿ ಮಾಡಿದ್ವಿ ಏನು ಮಾಡ್ಬೋದು, ಹೌ ಟು ಮೇಕ್ ಮನಿ ಅಂತ. ಸೊ ಅವಾಗ ನಮ್ಗೆ ಸಿಕ್ಕಿದ್ದು ಅಫೋರ್ಡೆಬಲ್, ನಾವು ಏನು ಮಾಡ್ಬೋದು, ಅಫಿಲಿಯೇಟ್ ಮಾರ್ಕೆಟಿಂಗ್ ಬಂತು. ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋಣ ಅಂತ ಥಿಂಕ್ ಮಾಡ್ಬಿಟ್ಟು ಅವೆಲ್ಲ R&D ಮಾಡಿದ್ಮೇಲೆ ಗೊತ್ತಾಯಿತು ಒಂದು ವೆಬ್ಸೈಟ್ ಮಾಡಬೇಕು. ವೆಬ್ಸೈಟ್ನ ಬೇರೆ ಲಿಂಕ್ ಶೇರ್ ಮಾಡಿ ಸ್ವಿಗ್ಗಿ ಲೈಕ್ ಅಮೆಝಾನು, ಫ್ಲಿಪ್ಕಾರ್ಟ್ದು ಆ ಪ್ರಾಡಕ್ಟ್ನೆಲ್ಲ ನಮ್ಮ ಡಿಸ್ಪ್ಲೇ ಮಾಡಿ ಸಮ್ವನ್ ಕ್ಲಿಕ್ ಅಂದರೆ ನಮ್ಗೆ ಇಷ್ಟು ಪಾಯಿಂಟ್ ಬರುತ್ತೆ ಅಂತ ಬಂತು. ಸೊ ನಮಗೆ ವಾವ್ ಮಾಡ್ಬೋದು ಅಂತ ಕೂತ್ಕೊಂಡ್ವಿ. ಬಟ್ ಆ ಟೈಮಲ್ಲಿ ಹಾಟ್ ಟಾಪಿಕ್ ಬೇಕು, ಸುಮ್ಮನೆ ಏನಕ್ಕೆ ಜನಗಳನ್ನ ಅಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಏನಂದರೆ ನನಗೆ ಸ್ಟಾರ್ಟಪ್ ಬಂದು ಹೇಗಂತಂದರೆ ಇದೇ ಫಸ್ಟು ಪಾಯಿಂಟ್. ನಾನು ಅವಾಗ ಟ್ರೆಂಡ್ ಏನಿತ್ತು ಸ್ಟಾರ್ಟಪ್ ಬಗ್ಗೆ ಇತ್ತು. ನಾನು ಏನು ಮಾಡಿದೆ, ಸ್ಟಾರ್ಟಪ್ ಬಗ್ಗೆ ಅವ್ರದ್ದೇ ಸ್ಟೋರಿ ಯಾರು ಲೈಕ್ ನಂಗೆ ಇನ್ಸ್ಪಿರೇಷನ್ ಅಂದರೆ ರಿತೇಶ್ ಅಗರ್ವಾಲ್, ಓಯೋ ರೂಮ್ಸ್. ಸೊ ಅವ್ರು ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ರೆ ನನಗಿಂತ 2 years ಅಷ್ಟೇ ದೊಡ್ಡವರು. ಅವ್ರ ಸ್ಟೋರಿ ನೋಡಿ ಓಕೆ ಅವರೇ ಮಾಡ್ರೆ ನಾವು ಯಾಕೆ ಮಾಡ್ಬೇಡ ಅಂತಂದು ಫಸ್ಟ್ ಸ್ಟೋರಿ ಅವ್ರದ್ದೇ. ಅವ್ರ ಸ್ಟೋರಿ ಬರದೆ ಅದನ್ನ ಫ್ರೆಂಡ್ಸಿಗೆ ಶೇರ್ ಮಾಡ್ತಿದ್ದೆ. ಹೇಗಂದರೆ ಈ ಸ್ಟೋರಿ ಶೇರ್ ಮಾಡಿ ನೆಕ್ಸ್ಟ್ ನಿಮ್ಮ ಸ್ಟೋರಿ ನಮ್ಮ ವೆಬ್ಸೈಟ್ ಬರಬೇಕು, ಆ ಥರ ಆಗುತ್ತೆ, ಆ ಥರ ಕಳಿಸ್ತಾ ಇದ್ವಿ. ಅದಾದಮೇಲೆ ಹೀಗೆ ಮಾಡ್ತಾಯಿದ್ವಿ. ಸ್ವಲ್ಪ ಐಡಿಯಾ ಬಂತು ಈ ಸ್ಟಾರ್ಟಪ್ ಹೇಗೆ ಮುಂದೆ ತುಂಬ ಟೈಮ್ ಪಾಸ್ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಸ್ಟಾರ್ಟಪ್ ಬಗ್ಗೆ ಯಾರಿಗೆ ಬೇರೆ ಹೆಂಗೆ ಮಾಡಿದ್ದಾರೆ, ನಮ್ಮ ರಾಹುಲ್ ಲೈಕ್ housing.com ಹೀಗೆ ಸ್ಟಾರ್ಟಪ್ ಮಾಡಿಕೊಂಡ್ರು. ಸೊ ನಮಗೆಲ್ಲ ಗೊತ್ತಾಯಿತು ಒಂದು ಸ್ಟಾರ್ಟಪ್ ಮಾಡಬೇಕಂದ್ರೆ ಒಂದು ಪೇನ್ ಪಾಯಿಂಟ್ ಇರಬೇಕು, ಒಂದು ಯಾವುದಾದ್ರೂ ಲೈಕ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಲೈಕ್ ಇನೋವೇಟಿವ್ ವೇಲಿ. ಸೊ ಅವಾಗ ಓಕೆ, ಸೊ ನಮಗೆ ಲೈಕ್ ಸ್ಟಾರ್ಟಪ್ ಬಗ್ಗೆ ಐಡಿಯಾ ಬರ್ತಾ ಹೋಯ್ತು. ಅದಾದಮೇಲೆ ಲೈಕ್ ಜಾಬ್ ಸಿಕ್ಮೇಲೆ ಆಬ್ವಿಯಸ್ಲಿ ನಾವು ಸ್ವಲ್ಪ ಇದಾಗ್ಬಿಡ್ತೀವಿ, ಫಸ್ಟ್ ಜಾಬ್ ಆಮೇಲೆ ನೋಡೋಣ ಅಂತ. ಆ ಟೈಮಲ್ಲಿ ಗ್ಯಾಪ್ ಆಯಿತು, ಬಗ್ಗೆ ಲೈಕ್ ನಡೀತಾ ಇತ್ತು. ಅದಾದಮೇಲೆ ನಾವು ಆಬ್ವಿಯಸ್ಲಿ ವಿ ಆರ್ ಸ್ಟಾರ್ಟಪ್ ಒಂದು ಜ್ವರ ಬಂದರೆ ಅದನ್ನು ಕಡಿಮೆ ಮಾಡೋಕ್ಕಾಗಲ್ಲ. ಡೋಲೋ 650 ಅದು ಕೊಟ್ಟರು ಕಮ್ಮಿ ಆಗಲ್ಲ. ಸೊ ಹಾಗಾಗಿ ಲೈಕ್ ನನಗೇನಾಯಿತು ಅಂದರೆ ನಂಗೆ ಬೆಂಗಳೂರು ಗೊತ್ತಿಲ್ಲ. ಒಂದ್ಸಲ ಮಷಿನ್ ಬ್ರೇಕ್ ಡೌನ್ ಆಯಿತು. ನಮ್ಮ ಮ್ಯಾನೇಜರ್ ಅವರೊಂದು ಈ ಟೂಲ್ನ ತೊಗೊಂಬಾದು ಕಳಿಸಿದ್ರು. ಎಲ್ಲಿ ಕಳಿಸಿದ್ರೆ ಕೇರ್ ಮಾರ್ಕೆಟಿಂಗ್ ಗೊತ್ತೇ ಇಲ್ಲ. ಬಿಕಾಸ್ ನಾವೇನು ಅಂದ್ಕೊಂಡಿದ್ವಿ, ನನ್ನ ಸ್ಯಾಲ್ರಿ ಬರೋವರೆಗೂ ಲೈಕ್ ದಾಸರಳ್ಳಿ ಜಾಲಿ ಕ್ರಾಸ್ಗಿಂತ ಮುಂದೆ ಹೋಗಂಗಿಲ್ಲ. ಬಿಕಾಸ್ ಏನಂದರೆ ನಾವು ಫಸ್ಟಿಗೆ ಬೆಂಗಳೂರು ಬಂದಾಗ ಸುತ್ತಬೇಕು ಅನ್ಸುತ್ತೆ, ಹೊರೈನಲ್ಲಿ ಹೋಗೋಣ, ಇಸ್ಕಾನ್ ಟೆಂಪಲ್ ಹೋಗೋಣ. ಬಟ್ ನಾವು ನಮ್ಮ ಥಾಟ್ ಇದು ಅಪ್ ಟು ನಾವು ಜಾಬ್ ನಮ್ಮ ಆರು ಮಾಡೋರು ಹೋಗ್ಬಾರ್ದು ಆ ಥರ ಮೈಂಡ್ ಸೆಟ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ನಮ್ಮ ಸರ್ ಕೊಟ್ಟು ಅವ್ರು ದುಡ್ಡು ಕೊಟ್ಟರು, ಹೋಗ್ಬಾ ಅಂತಂದ್ರೆ ನಂಗೆ ಗೊತ್ತಿಲ್ಲ ಸರ್, ಎಲ್ಲಿ ಹೆಂಗೆ ಪ್ಲೇಸ್ ಗೊತ್ತಿಲ್ಲ. ಆಮೇಲೆ ಬಸ್ ಕಳಿಸಿದ್ರು, ಹೋದೆ. ಅಲ್ಲಿ ನೋಡಿದ್ರೆ ಕೇರ್ ಮಾರ್ಕೆಟ್ ಇಸ್ ಲೈಕ್ ನೂರಾರು ಜನ ಇದರಲ್ಲಿ, ಸಾವಿರಾರು ಜನ ಮಷಿನರೀಸ್ ಇಟ್ಟು ಎಲ್ಲಿ ಹುಡುಕ್ತೀರಾ, ಏನೋ ಹುಡುಕೋದ್ವಿ. ಸಮ್ ಚಿಕ್ಕ ಪಾಯಿಂಟ್ ನಮ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂದರೆ ಇದೇ ನಮ್ಗೆ ಒಂದು ಇದು ಚಿಕ್ಕ ಐಡಿಯಾ ನಮ್ಮ ಮ್ಯಾನೇಜರ್ ಕೊಟ್ಟಂಥ ಇದರಿಂದ ಇಂಡಸ್ಟ್ರೀಸ್ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಇಂಡಸ್ಟ್ರೀಸ್ ಹೇಗೆ ಅಂದರೆ ಆ್ಯಸ್ ಎ ಫ್ರೆಶ್ ಗ್ರ್ಯಾಜುಯೇಟ್ ಬಂದಿರ್ತಾರೆ, ನಮ್ಮ ಟೆಕ್ನಿಕಲ್ ನಾಲೆಜ್ ಇರಲ್ಲ, ನಾವು ಹೇಗೆ ಇಂಡಸ್ಟ್ರಿ ಹೇಗೆ ಗೊತ್ತಿರಲ್ಲ. ಸೊ ಅವಾಗ ಮತ್ತೆ ನಮಗೆ ಯಾವುದೊಂದು ಇಮಿಡಿಯೇಟ್ ಮಷಿನ್ ಬ್ರೇಕ್ ಡೌನ್ ಆಗುತ್ತೆ. ನಮ್ಮದ್ರಲ್ಲಿ ಏನಂದರೆ ಒಂದು ಮಷಿನ್ ಬ್ರೇಕ್ ಡೌನ್ ಆದರೆ ಒಂದು 10-15 days ಹಂಗೆ ಇರ್ತದೆ, ಯಾರೂ ನೋಡಲ್ಲ. ಬಿಕಾಸ್ ಅಂದರೆ ಆ ಪಾರ್ಟ್ಸ್ ನಮ್ಗೆ ಗೊತ್ತಿರಲ್ಲ, ಅದೆಲ್ಲಿ ತರಬೇಕು ಗೊತ್ತಿರಲ್ಲ. ಸೊ ಹಾಗಾಗಿ ನಾವು ಒಂದೇನು ಮಾಡಿಕೊಂಡೆ, ಯಾವುದೋ ಮಷಿನ್ ಬ್ರೇಕ್ ಡೌನ್ ಅಂತಂದರೆ ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಗೇರ್ ಬ್ರೇಕ್ ಡೌನ್ ಆಯಿತು, ಗೇರ್ ಆಯಿತು ಅಂತಂದರೆ ಅದನ್ನು ಅವರು ನಮಗೆ ವಾಟ್ಸಪ್ಪಲ್ಲಿ ಒಂದು ಫೋಟೋ ಕಳಿಸಿ ಸಾಕು. ಅದು ನಾವು ಮಲ್ಟಿಪಲ್ ಗೇರ್ ಮ್ಯಾನುಫ್ಯಾಕ್ಚರ್ಸ್, ಮಲ್ಟಿಪಲ್ ಗೇರ್ಸ್ ಡಿಸ್ಟ್ರಿಬ್ಯೂಟರ್ ಹತ್ರ ಟೈಪ್ ಮಾಡ್ಕೊಂಡಿರ್ತೀವಿ, ಅದು ಅವ್ರಿಗೆ ಕಳಿಸ್ತೀವಿ. ಅದು ಯಾರ ಹತ್ರ ಅವೈಲೇಬಲ್ ಇದೆ ಅಲ್ವಾ ಅದನ್ನು ಅವ್ರಿಗೆ ಕಳಿಸ್ಕೊಡ್ತೀವಿ. ಆ ಥರ ಮಾಡಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಅದಾದಮೇಲೆ ನಮ್ಮ ವೆಂಡರ್ ಹತ್ರ ಅವ್ರಿಗೆ ಏನಾದ್ರು ರಿಕ್ವೈರ್ಮೆಂಟ್ ಇರುತ್ತೆ. ಲೈಕ್ ಹೇಗೆ ಅಂದರೆ ಪೀಣ್ಯ ಈಸ್ ದ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಇನ್ ಏಷ್ಯಾ, ಸೌತ್ ಏಷ್ಯಾ. ಅದಾದಮೇಲೆ ಬಟ್ ಏನಾಗುತ್ತೆ ಅಂದರೆ ಪೀಣ್ಯದಲ್ಲಿ ಎಲ್ಲ ಟೂಲ್ಸ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಬಟ್ಟು ಅದನ್ನ ವೈಟ್ ಲೇಬಲ್ ಮಾಡಿ 3x 5xಗೆ ಬೇರೆ ಬ್ರ್ಯಾಂಡ್ಗಳು ಮಾರ್ತಾರೆ. ಸೊ ನಾ ಅಂದ್ಕೊಂಡು ನಮ್ಮ ಪ್ರಾಡಕ್ಟು ನಮ್ಮ ಅವ್ರದ್ದು ಯಾಕೆ ಸೆಲ್ ಮಾಡ್ಬೋದು ಅಂತ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಥರ ಮಾಡ್ಕೊಂಡ್ವಿ. ಸೊ ಟೂಲ್ಸ್ ಲೈಕ್ ಇಟ್ಸ್ ಲೈಕ್ ಅಮೆಝಾನ್ ಫಾರ್ ಇಂಡಸ್ಟ್ರಿಯಲ್ ಥಿಂಗ್ಸ್ ಅಂತ. ಸೊ ಸ್ಟಾರ್ಟ್ ಆಯಿತು. ಆಮೇಲೆ ಇನಿಷಿಯಲಿ ಹೋಗಬೇಕಲ್ಲ ಸರ್, ಯಾಕಂದ್ರೆ ಇನಿಷಿಯಲಿ ನಮ್ಮದು ಐಡಿಯಾ ತುಂಬ ಇರುತ್ತೆ, ಅದನ್ನ ಎಕ್ಸಿಕ್ಯೂಷನ್ನೇ ಮೇನ್ ಇಂಪಾರ್ಟೆಂಟ್. ಬಿಕಾಸ್ ಐಡಿಯಾ ಎಲ್ಲರೂ ಮಾಡ್ಬೋದು. ಸೊ ನಾನು ಪೀಣ್ಯದಲ್ಲಿ ನಂಗೆ ಗೊತ್ತಿರೋರ ಹತ್ರ ಹೋಗಿ ಒಂದು ಹಿಂಗೆ ಬುಕ್ ಡೈರಿ ತೊಗೊಂಡು, ಸರ್ ನಿಮ್ಮ ಹತ್ರ ಯಾವ ಟೂಲ್ಸ್ ಬೇಕು ಸರ್, ಲಿಸ್ಟ್ ಕೊಡಿ ನನಗೆ, ನಿಮ್ಗೆ ಯಾವಾಗ ಬೇಕಾಗುತ್ತೆ ಮಷಿನ್ ಟೂಲ್ಸು ಅದೆಲ್ಲ ಕೊಡಿ ಅಂತ ಅವ್ರ ತಾಗ ಹೋಗ್ತಿದ್ದೆ. ಸಮ್ ಪೀಪಲ್ಸ್ ಇಲ್ಲ ಇದು ವರ್ಕೌಟ್ ಆಗುತ್ತೆ ಒಬ್ಬರು ತುಂಬ ಜನ ನೆಗೆಟಿವ್ ಹೇಳ್ತಾರೆ. ಬಿಕಾಸ್ ಇಂಟ್ರೆಸ್ಟ್ ಹಂಗಿಲ್ಲ. ಇವಾಗ ನೀವು ಒಂದು ಕಂಪನಿ ಒಂದು ಟೂಲ್ಸ್ ಪರ್ಚೇಸ್ ಮಾಡಬೇಕು ಅಂತಂದರೆ ದೆ ಪೇ ಓನ್ಲಿ 45 days 60 days ಈ ಥರ ಇರುತ್ತೆ.
ಸೊ ಅದು ಒಂದು ಲೈಕ್ ಡ್ರಾಬ್ಯಾಕ್ ನಮಗೆ, ಹ್ಮ್. ಬಿಕಾಸ್ ವಿ ಕಾಂಟ್ ಎಬಲ್ ಇನ್ವೆಸ್ಟ್ ಮನಿ ಆನ್ ಟೂಲ್ಸ್ ಆ್ಯಂಡ್ ಆಲ್. ಸೊ ಅದಾದಮೇಲೆ ಹಿಂಗೆ ವರ್ಕ್ ಮಾಡ್ತಾ ಇರಬೇಕಾದ್ರೆ ಹಿಂಗೆ ಬೇರೆ ಬೇರೆ ಇದ್ರಲ್ಲಿ ತುಂಬ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು. ಆಮೇಲೆ ಟ್ರಕ್ ಈಸಿ ಅಂತ ನಿಮ್ಗೆ ಒಂದು ಸ್ಟಾರ್ಟಪ್ ಓಪನ್ ಆಯಿತು. ಹ್ಮ್. ಬಟ್ ನಮ್ದಲ್ಲಿ ಏನಾಯ್ತು ಅಂದರೆ ಪೋರ್ಟರ್ ಬರೋಕ್ಕಿಂತ ಮುಂಚೆ Correct. ಟ್ರಕ್ ಈಸಿ ಇತ್ತು. ನಮ್ಮ ಕೈಲಿ. ಸೊ ಆವಾಗ ನನಗೆ ಅದು ಥಾಟ್ ಬಂದಿತ್ತು, ಬಿಕಾಸ್ ಒಂದು ಇಂಡಸ್ಟ್ರಿಯಲ್ಲಿ ಒಂದು ಐಟಮ್ ಮೂವ್ ಮಾಡೋಕ್ಕೆ ತುಂಬ ಕಷ್ಟ. ಕಾಲ್ ಮಾಡಬೇಕು, ಅವ್ರು ನಮ್ಮ ಟೈಮ್ ಬರಲ್ಲ, ಇಲ್ಲಿ ಕಸ್ಟಮರು ಬೈತಿರ್ತಾನೆ, ಯಾವಾಗ ಕಳಿಸ್ತೀವಿ ಐಟಮ್ಸ್ ಎಲ್ಲ, ಈ ಥರ ಎಲ್ಲ ತುಂಬ ಇಶ್ಯೂಸ್ ಇದೆ. ಆ ಥರ ಈ ಇಂಡಸ್ಟ್ರಿ ಈಸಿ ಇಟ್ ಲೈಕ್ ಎ ಬ್ರಿಡ್ಜ್ ಬಿಟ್ವೀನ್ ಲೈಕ್ ಇಂಡಸ್ಟ್ರಿ ಆ್ಯಂಡ್ ಕಸ್ಟಮರ್ಸ್, ಆ ಥರ ಪ್ಲ್ಯಾನ್ ಮಾಡೋಕೆ ಹೋದ್ವಿ. ಬಟ್ ಆ ಸ್ಕೇಲ್ ಮಾಡೋಕ್ಕಾಗಿಲ್ಲ, ಬಿಕಾಸ್ GST ಬಂತು. ಅದಾದಮೇಲೆ ಒಂದು ವೆಬ್ಸೈಟು ಒಂದು ಆ್ಯಪ್ ಮಾಡಬೇಕು, ತುಂಬ ಇನ್ವೆಸ್ಟ್ಮೆಂಟ್ ಬೇಕಿತ್ತು. ಬಿಕಾಸ್ ವಿ ಆನ್ ಅರ್ಲಿ ಸ್ಟೇಜ್, ನಮ್ಮ ಬ್ರೆಡ್ ಬಟರ್ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ, ವಿ ಕಾಂಟ್. ಅದಾದಮೇಲೆ ಸೊ ಬೇಸಿಕಲಿ ನಮ್ಮದು ಟೀ ಶಾಪ್ ಇರೋದ್ರಿಂದ, ಮತ್ತು ಲೈಕ್ ಲೈಫ್ ಇಸ್ ಫುಲ್ ಆಫ್ ಸರ್ಕಲ್ ಅಂತಾರಲ್ವ. ಸೊ ಮತ್ತೆ ನಾನು ಟೀ ತುಂಬ ಇಷ್ಟ ಇತ್ತು. ಬೆಂಗಳೂರಲ್ಲಿ ಎಲ್ಲ ಟೀ ಇದೆ, ಬೆಸ್ಟ್ ಟೀಸು ಹೋಗ್ತಾ ಇದ್ದೆ. ಬಟ್ ಏನಂತಂದರೆ ಟೀಯಲ್ಲಿ ತುಂಬ ವೆರೈಟೀಸ್ ಇದೆ, ಬಟ್ ಎಲ್ಲ ಕಡೆ ಒಂದು ವೆರೈಟಿ 2 ವೆರೈಟಿ ಅಷ್ಟೇ ಸಿಗುತ್ತೆ. ಸೊ ಅವಾಗ ಯಾಕೆ ನಾವು ಮಲ್ಟಿಪಲ್ ವೆರೈಟೀಸ್ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದಾದಮೇಲೆ ನನಗೆ ಕೋಫೌಂಡರ್ ಸಿಕ್ಕರು, ಒಂದು 3 ಜನ ಕೋಫೌಂಡರ್ ಸಿಕ್ಕರು. ಒಬ್ಬರು ನನ್ನ ಕೊಲೀಗು, ಇನ್ನಿಬ್ಬರು ಲೈಕ್ ಮ್ಯೂಚುವಲ್ ಫ್ರೆಂಡ್ಸ್ ಸಿಕ್ತರು. ಆವಾಗ ಸ್ಟಾರ್ಟ್ ಮಾಡೋಣ ಅಂತಂದು 2019 ನವಂಬರ್ 1 ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ ಹಾಫ್ ಟೀ. ಎಸ್, ನಿಮ್ಮ ಫಸ್ಟ್ ಬ್ರ್ಯಾಂಡ್. ಫಸ್ಟ್ ಬ್ರ್ಯಾಂಡ್. ಅದೆಲ್ಲ ಮಿನಿಮಲಿಸ್ಟಿಕ್ ವೇಲ್ ಮಾಡಿದ್ವಿ ನಾವು. ಬಿಕಾಸ್ ಏನಂತಂದರೆ ತುಂಬ ಜನ ಬಿಸ್ನೆಸ್ ಮಾಡಬೇಕು ಅಂದರೆ ಅಷ್ಟು ದುಡ್ಡು ಬೇಕಾಗುತ್ತೆ, ಇಷ್ಟು ದುಡ್ಡು ಬೇಕಾಗುತ್ತೆ ಅಂತ. ನಾವು ಮಾಡಿದ್ದು ಬರೀ 1 ಲಕ್ಷದಿಂದ ಸರ್. ಬಿಕಾಸ್ ಏನಂತಂದರೆ ನಾವು ದಿ ಇಂಜಿನಿಯರಿಂಗ್ ಮೈಂಡ್ ಹಂಗಿರುತ್ತೆ, ನಾವು ಕಾಂಪ್ಲೆಕ್ಸ್ನ ಈಸಿ ಮಾಡ್ತೀವಿ. ಸೊ ಚಿಕ್ಕದು ಮಾಡೋಣ, ಇಫ್ ಇಟ್ ಇಸ್ ವರ್ಕ್ ದೆನ್ ವಿ ಕ್ಯಾನ್ ಮೂವ್ ಐಡ್ ಅಂತ. ನಾವು ನಮ್ಮ ಕೋಫೌಂಡರ್ ಒಬ್ರು ಮನೆ ಇತ್ತು, ಅದ್ರ ಮುಂದೆ ಕಂಪೌಂಡ್ ಜಾಗ ಇತ್ತು. ಅದರಲ್ಲೇ ಒಂದು ಲೈಕ್ MS ಸ್ಟೈಲ್ ತೊಗೊಂಡು ಒಂದು ಫ್ರೇಮ್ ಮಾಡಿಕೊಂಡು ಪ್ಲಗ್ ಆ್ಯಂಡ್ ಪ್ಲೇ ಕಾನ್ಸೆಪ್ಟ್ ಮಾಡಿದ್ವಿ. ಫಸ್ಟ್ ಡೇ ಎಲ್ಲ ನಮ್ಮ ಫ್ರೆಂಡ್ಸ್ ಬಂದರು, ಚೆನ್ನಾಗಿ ವಾವ್ ಏನು ಇಂಜಿನಿಯರಿಂಗ್ ಮಾಡಿದ್ಯಾ, ನೀನು ಟೀಮ್ ಮಾಡ್ತಿದ್ಯಾ, ಒಂಥರ ಲೈಕ್ ದೇ ಆರ್ ಲೈಕ್ ಔಟ್ ಆಫ್ ದಿ ಬಾಕ್ಸ್ ಥಿಂಕಿಂಗ್. ಸೊ ಅದಾದಮೇಲೆ ತುಂಬ ಜನ ಸಪೋರ್ಟ್ ಮಾಡಿದರು. ಬಟ್ ಸಪೋರ್ಟ್ ಮಾಡಬೇಕು, ಬಟ್ ಇಲ್ಲಿ ದುಡ್ಡು ಮಾಡಬೇಕಲ್ವಾ. ಸೊ ನಮ್ಮ ಪರ್ ಡೇ ಸೇಲ್ಸ್ 1000-2000. ಹಾಫ್ ಟೀ ಅಂತ ಯಾಕಿಟ್ರಿ ಹೆಸರು? ಸರ್ ಹಾಫ್ ಏನ್ ಕಾನ್ಸೆಪ್ಟ್? ಈ ಕಾನ್ಸೆಪ್ಟ್ ಏನಂದರೆ ಸೌತ್ ಮಂದಿಗೆ ಗೊತ್ತಿಲ್ಲ. ಇಲ್ಲಿ ಬೈಟು ಕಾಫಿ ಹೆಂಗಿದೆ ಅಲ್ವಾ, ನಮ್ಮ ಕಡೆ ಟೀ ಮೇನು. ನಮ್ಮ ಅಂಗಡಿಲಿ ನಾನು ಆಬ್ವಿಯಸ್ ನಮ್ಮ ಟೀ ಅಂಗಡಿಲಿ ಜನ ಬಂದರೆ ಯಾರು ಫುಲ್ ಟೀ ಕೇಳಲ್ಲ, ಹಾಫ್ ಟೀ ಕೊಡು ಅಂತ. ಹಾಫ್ ಟೀ ಇಸ್ ಲೈಕ್ ಸ್ಲ್ಯಾಂಗ್ ವರ್ಡ್, ನಿಮಗೆ ಬೇಗ ಅರ್ಥ ಆಗುತ್ತೆ. ಕರೆಕ್ಟ್. ಸೊ ಕ್ಯಾಚಿ ನೇಮ್ ಇದೆ. ಸೊ ಆಗ ಅದೇ ನೇಮ್ ಇಟ್ಕೊಂಡೆ ನಾನು. ಸೊ ಅದಾದಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಹೋಯಿತು. ಬಟ್ ಪ್ರಾಡಕ್ಟ್ ಇದೆ, ಬಟ್ ಮಾರ್ಕೆಟಿಂಗ್ ಇಲ್ಲಂಗೆ ಏನು ಮಾಡೋಕ್ಕಾಗಲ್ಲ. ಸೊ ಅಪ್ ಟು ಲೈಕ್ ನಮಗೆ 3 months ಪರ್ ಡೇ ಸೇಲ್ಸ್ 3000-4000 ಅಷ್ಟೇ ಇತ್ತು. ಇದನ್ನ ನಾವು ಇನ್ಕ್ರೀಸ್ ಮಾಡಬೇಕಿತ್ತು. ಸೊ ನಮ್ಮದು 100 days ಸೆಲೆಬ್ರೇಷನ್ ಅಂತ ಮಾಡಿದ್ವಿ. ನಮ್ಮದು ಹಾಫ್ ಟೀ ಸ್ಟಾರ್ಟ್ 100 days ಸೆಲೆಬ್ರೇಷನ್ ಅಂತ. ಆವಾಗ ಒಂದು ಯುನಿಕ್ ಆಗಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ವಿ ಮೇಡ್, ಲೈಕ್ ಪಾಂಪ್ಲೇನ್ಸ್ ಮಾಡಿ 1 ರೂಪಾಯಿ ಟೀ ಕೊಡ್ತೀನಿ ಅನೌನ್ಸ್ ಮಾಡಿದಿಲ್ಲ ಆ ಕಡೆ. 1 ರೂಪಾಯಿ ಟೀ. 1 ರೂಪಾಯಿ ಟೀ. ಸೊ ಹೇಗೆ ಅಂತ ಅಂದರೆ ಅದೆಲ್ಲ ಕಡೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ, ಎಲ್ಲ ಶಾಪ್ಸು, ಸ್ಕೂಲ್ಸ್ ಎಲ್ಲ ಇನ್ವೈಟ್ ಮಾಡಿದ್ವಿ. ನೀವು ನಮ್ಮ ಹತ್ರ ಬಿಡ್ತೀರಾ ಗೊತ್ತಿಲ್ಲ, ಎಷ್ಟೋ ಜನ ಫ್ಯಾಮಿಲಿ ಕರ್ಕೊಂಡ್ಬಂದಿದ್ದಾರೆ 1 ರೂಪಾಯಿ ಟೀಗೆ. ಎಸ್. ಸೊ ಏನಾಗುತ್ತೆ, ಇಟ್ ಇಸ್ ನಾಟ್ ಅಬೌಟ್ 1 ರೂಪಾಯಿ ಟೀ, ಬಟ್ ನಾವೇನು ಕೊಡ್ತೀವಿ ನಾವು ಇಂಪಾರ್ಟೆಂಟ್. ಅವಾಗ ನಾವೇನು ಮಾಡಿದ್ವಿ, ನಾವು ಕಟ್ಟಿನ ಮಡಿಕೆ ಕಪ್ಪಲ್ಲಿ ಕೊಡ್ತಾಯಿದ್ವಿ. ಬಿಕಾಸ್ ಮಡಿಕೆ ಕಷ್ಟಪಟ್ಟಿದ್ದಾರೆ ನಮ್ಮ ಕುಂಬಾರರು, ಅದನ್ನು ನಾವು ಮತ್ತೆ ಬಿಸಾಕಿರೋ ಒಂಥರ ಮನಸ್ಸಿಗಾಗುತ್ತೆ. ಸೊ ನಾವೇನು ಮಾಡಿದ್ವಿ, ಚಿಕ್ಕ ಗಿಡ ಕೊಡ್ತಾವೆ ಇದರಲ್ಲಿ. ಸೊ ಅವರು ಟೀ ಮಾಡಿ ಕುಡಿದಂಥ ಕಪ್ಪಿಗೆ ನಾವು ಚಿಕ್ಕ ಗಿಡ ಕೊಡ್ತಾಯಿದ್ವಿ. ಅದೇನಾಯಿತು ಅಂದರೆ ಕಸ್ಟಮರಿಗೆ ಅಟ್ರಾಕ್ಷನ್ಸ್ ಆಗ್ತಾಯಿತ್ತು. ತುಂಬ ಜನ ಏನಂದರೆ ಮನೆ ತೊಗೊಂಡು ಹೋದ್ರು, ತುಂಬ ಜನ ಆಫೀಸ್ ತೊಗೊಂಡೋದ್ರು. ಸೊ ಡೈಲಿ ಅವ್ರು ಎದುರುಗಡೆ ಇಟ್ಕೊಳ್ಳೋದ್ರಿಂದ ಒಂಥರ ಸೊ ಅವ್ರಿಗೆ ಹೋಗ್ಬೇಕು ಅಂತ ಫೀಲ್ ಬರುತ್ತೆ. ಸೊ ಬ್ರ್ಯಾಂಡ್ ನಿಮ್ಗೆ ಅವ್ರಿಗೆ ಬೀಳೋದ್ರಿಂದ ಸೊ ಹೋಗ್ಬೇಕು ಫೀಲ್ ಬರುತ್ತೆ. ಆ ಥರ ಸ್ಟ್ರಾಟಜೀಸ್ ಮಾಡ್ಕೊಂಡ್ವಿ. ಅದು ಮಾಡೋದಕ್ಕೆ ನಿಮಗೆ ಬಿಸ್ನೆಸ್ 3x ಸ್ಟಾರ್ಟ್ ಆಗಿಬಿಡ್ತು. ಸೊ ವರ್ಲ್ಡ್ ಆಫ್ ಮೌತ್ ಮಾರ್ಕೆಟಿಂಗ್ ಮೇನ್ ನಮಗೆ ಬೇಕಾಗಿತ್ತು. ಸೊ ಅದಾದಮೇಲೆ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ವಿ ಆರ್ ಟಾಪ್ ಆಫ್ ದಿ ಟೌನ್ ಅಂದ್ಕೊಂಡ್ವಿ. ಸಡನ್ನಾಗಿ ನಿಮಗೆ ಲಾಕ್ಡೌನ್ ಹಿಟ್ ಆಗ್ಬಿಡ್ತು, ಕೊರೋನಾ ಬಂತು. ಮತ್ತಿನ್ನೇ ಮಾಡೋಣ, ಎಲ್ಲ ಕ್ಲೋಸ್ ಮಾಡ್ಕೊಂಡು ಊರಿಗೆ ಹೋದ್ವಿ. ಆ ಟೈಮಲ್ಲಿ ಏನಾದ್ರು ಮಾಡಬೇಕು. ಆಲ್ರೆಡಿ ವಿ ಆರ್ ಇನ್ ಬಿಸ್ನೆಸ್. ಸೊ ಅವಾಗ ನಾವು ಇನಿಷಿಯಲ್ ಸ್ಟಾರ್ಟ್ ಮಾಡಿದ್ರಿ, ಒಂದು 20 ವೆರೈಟೀಸ್ ಇತ್ತು. ಲಾಕ್ಡೌನಲ್ಲಿ ತುಂಬ R&D ಮಾಡಿದ್ವಿ. ಸೊ ವಿರ್ ಇನ್ಕ್ರೀಸ್ ಸಮ್ 50 ವೆರೈಟೀಸ್. ಲೈಕ್ ಏನಂತಂದರೆ ಟೀ ಇಟ್ ಇಸ್ ನಾಟ್ ಲೈಕ್ ಓನ್ಲಿ ಮಿಲ್ಕ್ ಟೀ ಪೌಡರ್ ಅಂತ ಮಿಲ್ಕ್ ಬರೋಲ್ಲ. ಇವಾಗ ನಮಗೆ ದಾಸವಾಳ ಟೀ ಇದೆ, ಪರ್ಪಲ್ ಟೀ ಬರುತ್ತೆ. ಅದು ನಮ್ಮೂರಲ್ಲಿ ಬೆಲೆ ಬಿದ್ದಿರುತ್ತೆ, ಯಾರು ಮೂಸ್ ಮಾಡಲ್ಲ ಅದನ್ನು. ಬಟ್ ನಿಮ್ಮ ಶಂಖಪುಷ್ಪ ಟೀ ಇದೆ ಸರ್, ಅದು ತುಂಬ ಬೆನಿಫಿಟ್ಸ್ ಇದೆ. ಅದನ್ನು ಇವಾಗ ತುಂಬ ಟ್ರೆಂಡ್ ಮಾಡಿದ್ದಾರೆ. ತುಂಬ ಕಂಪ್ನಿ ಬೇರೆ ಹೂ ಮಾರೇ ಎಷ್ಟೋ ಕೋಟಿಯಲ್ಲಿ ದುಡ್ಡು ಮಾಡಿದ್ದಾರೆ. ಸೊ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ, ವರ್ಕ್ ಮಾಡಿದ್ವಿ.
ಸೊ ಅದಾದಮೇಲೆ ಲಾಕ್ಡೌನ್ ಆಯಿತು, ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಅವಾಗ ಜನಗಳಿಗೆ ವೆಲ್ತ್ ತುಂಬ ಕಾನ್ಷಿಯಸ್ ಇತ್ತು. ಆ ಟೈಮಲ್ಲಿ ನಾವು ಪರ್ಪಲ್ ಟೀ, ಬ್ಲೂ ಟೀಸು, ಕಷಾಯಸು ತುಂಬ ಪ್ರಮೋಟ್ ಮಾಡಿದ್ವಿ. ಸೊ ಅವಾಗ ಜನಗಳಿಗೆ ತುಂಬ ಅಟ್ರಾಕ್ಷನ್ ಬರ್ತಾ ಹೋಯಿತು. ಸ್ವಿಗ್ಗಿ, ಝೊಮ್ಯಾಟೊ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ಚೆನ್ನಾಗ್ತಿತ್ತು, ಬಿಸ್ನೆಸ್ ಚೆನ್ನಾಗ್ತಿತ್ತು. ಫಿರ್ ಎಕ್ಸ್ಪ್ಯಾಂಡ್ ಟು 3 ಔಟ್ಲೆಟ್ಸ್ ಆಫ್ಟರ್ ಲಾಕ್ಡೌನು. ಸೊ ಒಂದು ಈಸ್ಟ್ ವೆಸ್ಟ್ ಮಾಡಿದ್ವಿ, ಆಮೇಲೆ ರಾಜನಗರ 6 ಬ್ಲಾಕ್, ಈ ಥರ ಎಕ್ಸ್ಪೆನ್ಷನ್ ಆಗ್ತಾಯಿತ್ತು. ಚೆನ್ನಾಗಿ ಹೋಗ್ತಾಯಿತ್ತು ಬಿಸ್ನೆಸ್. ಲೈಕ್ ಏನಂದರೆ ನಾವು ಬಿಸ್ನೆಸ್ಸು ಸ್ಟಾರ್ಟಪ್ಪಲ್ಲಿ ಏನಂತಂದರೆ ನಮ್ಮ ದುಡ್ಡುಕ್ಕಿಂತ ನಮ್ಮ ಜನ ಹೆಂಗೆ ರಿಕಗ್ನೈಸ್ ಮಾಡ್ತಾರಲ್ವ, ಅದು ಇಂಪಾರ್ಟೆಂಟ್ ಆಗುತ್ತೆ. ಈಕ್ವಿಟಿ. ಲೈಕ್ ಹ್ಮ್. ಇಟ್ಸ್ ವ್ಯಾಲ್ಯೂಬಲ್ ಈಕ್ವಿಟಿ. ವ್ಯಾಲ್ಯೂ ಕೊಡೋಕ್ಕಾಗಲ್ಲ. ಸೊ ಬ್ರ್ಯಾಂಡ್ ಈಕ್ವಿಟಿ. ಸೊ ಅದಾದಮೇಲೆ ನಾವು ನನಗೆ ಲೈಕ್ ಅದರಿಂದ ತುಂಬ ಲೈಕ್ ನಾವು ಬ್ರ್ಯಾಂಡಿನ ನೇಮ್ ಬಂತು. ಅದಾದಮೇಲೆ ಸೊ ಎಲ್ಲ ಚೆನ್ನಾಗ್ತಿತ್ತು. ಮತ್ತೆ ಲಾಕ್ಡೌನ್ ಬಂತು. ಮತ್ತೆ ಸೊ ನಾವು ಯಾವುದೇ ಒಂದು ಆಬ್ಸ್ಟಕಲ್ ಬಂದರೂ ನಾವು ಒಂದು ಅಪೋರ್ಚುನಿಟಿ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಕರೆಕ್ಟ್. ಸೊ ಆಗ ನಾ ಬುಕ್ ಬರಿಬೇಕಂತ ಪ್ಲ್ಯಾನ್ ಮಾಡ್ಕೊಂಡೆ. ಬಿಕಾಸ್ ಅದು ಭಾರಿ ಇಂಟ್ರೆಸ್ಟಿಂಗ್ ನನಗೆ. ಅಂದರೆ ಸಡನ್ ಆಗಿ ಬುಕ್ ಬರೆಯೋದಕ್ಕೆ ಯೋಚನೆ ಮಾಡ್ತೀರಾ ನೀವು, ಆ್ಯಂಡ್ ಬುಕ್ ಬರೆದು ಅದರದ್ದು ನಿಮ್ಮ ಓಪನಿಂಗ್ ವಿಡಿಯೋ ಕೂಡ ತುಂಬ ಚೆನ್ನಾಗಿದೆ. ಇನ್ಸ್ಟಾಗ್ರಾಮಲ್ಲಿ ಯಾರೋ ನಿಮ್ಮ ಸ್ನೇಹಿತರು ಯಾರೋ ಮಾಡಿದ್ದಾರೆ ಅನಿಸುತ್ತೆ. ಅದ್ರ ಬಗ್ಗೆ ಹೇಳಿ ಸೊ ಬೇಸಿಕಲಿ ಏನಂದ್ರೆ ಸರ್, ನಮಗೆ ಮೆಂಟರ್ ಬೇಕು. ನಮಗೇನು ಗೊತ್ತಿರಲ್ಲ. ಬಿಕಾಸ್ ನಾವು ಗ್ರ್ಯಾಜುಯೇಟ್ ಆದಮೇಲೆ ನಮಗೆ ಒಬ್ರು ಯಾರು ಮೆಂಟರ್ ಬೇಕೇ ಬೇಕಾಗುತ್ತೆ. ಸೊ ನಾವು ಅವಾಗ ಸ್ಟಾರ್ಟಪ್ ಬಗ್ಗೆ ಮಾಡಬೇಕು ಅಂದಾಗ ನಂಗೆ ಲೈಕ್ ರಿತೇಶ್ ಅಗರ್ವಾಲ್ ಅವ್ರ ಸ್ಟೋರಿ ಇನ್ಸ್ಪೈರ್ ಈಸ್ ಲೈಕ್ ಅ ಮೆಂಟರ್. ಅವರು ಮತ್ತು ತುಂಬ ಜನ ಸ್ಟಾರ್ಟಪ್ಪಲ್ಲಿದ್ದಾರೆ. ಬೌನ್ಸ್ ಬೈಕ್ ಇರ್ಬೋದು, ವಿವೇಕ್. ಒಂಥರ ಏಕಲವ್ಯ ಇದ್ದಂಗೆ. ಎಸ್, ನನಗೆ ಇವರು ಸರಿಯಾ? ರಿತೇಶ್ ಅಗರ್ವಾಲ್ ದ್ರೋಣಾಚಾರ್ಯನ ಅವರು ಏಕಲವ್ಯದಾಗೆ. ಬಿಕಾಸ್ ನನಗೆ ಅವ್ರಿಗೂ ಜಸ್ಟ್ ಟು ಡಿಫ್ರೆನ್ಸು. Okay. ಸೊ ಅವರ ಸ್ಟ್ರಗಲ್ ನೋಡಿದೆ ನಾನು. ಅವ್ರ ವಿಡಿಯೋಸ್ ಆಗಲಿ, ಅವ್ರು ಮಾಡಿ ಹೇಗೆ ವರ್ಕ್ ಮಾಡಿದ್ರು. ಬಿಕಾಸ್ ಓಯೋ ಅಂದರೆ ನಮಗೆ ಒಂಥರ ಲೈಕ್ ಯಾರು ಸ್ಟಾರ್ಟಪ್ ಮಾಡಬೇಕು ಅದೊಂಥರ ಕೇಸ್ ಸ್ಟಡಿ ಇದ್ದಾಗೆ. ಅದನ್ನು ತುಂಬ ಫಾರಿನ್ ಕಾಲೇಜಲ್ಲೆಲ್ಲ ಅದನ್ನ ಕೇಸ್ ಸ್ಟಡಿ ಮಾಡಿದ್ದಾರೆ. ಸೊ ಹಾಗಾಗಿ ನನಗೆ ಅವ್ರ ಥರ ದ್ರೋಣಾಚಾರ್ಯ ಥರ. ಸೊ ಅದಾದಮೇಲೆ ಸೊ ನಂಗೆ ಮೆಂಟರ್ ಸಿಗಲಿಲ್ಲ. ನಾನು ತುಂಬ ಅಪ್ರೋಚ್ ಮಾಡಿದೆ ಲಿಂಕ್ಡ್ಇನಲ್ಲಿ. ಅವರು ತುಂಬ ಜನ ನಮ್ಮ ಮೆಂಟರ್ ಆಗ್ತೀನಿ ಹೇಳ್ತಿದ್ರು. ಬಟ್ ಎಂಡ್ ಆಫ್ ದ ಡೇ ಅವರು MLM ಬಿಸ್ನೆಸ್ಗೆ ಜಾಯಿನ್ ಆಗು ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಸೊ ಆಮೇಲೆ ನಾವು ತಿಳ್ಕೊಬೇಕಾಯ್ತು. ನಾವು ಸ್ಟಡಿ ಮಾಡಿದ್ವಿ. ಮತ್ತು ಈ ಲಿಂಕ್ಡ್ಇನಲ್ಲಿ ತುಂಬ ಜನ ನಮ್ಮ ಕನ್ನಡದವರು ಸ್ಟಾರ್ಟಪ್ ಮಾಡೋದು ಲಿಂಕ್ ಕನೆಕ್ಷನ್ ಸಿಕ್ತು. ಅದಾದಮೇಲೆ ಏನಕ್ಕೆ ನಾನೇ ಯಾಕೆ ಬರಿಬಾರ್ದು, ಬುಕ್ ಬರಿಬಾರ್ದು. ಬಿಕಾಸ್ ಸ್ಟಾರ್ಟಪ್ ಬಗ್ಗೆ ಯಾವ ಬುಕ್ ಇರಲಿಲ್ಲ. ಬಿಸ್ನೆಸ್ ಬಗ್ಗೆ ಬುಕ್ ಇದೆ, ಬಟ್ ಇದು ಇರಲಿಲ್ಲ ಸ್ಟಾರ್ಟಪ್ ಬಗ್ಗೆ. ಬಿಕಾಸ್ ನಾನು ಬೆಳೆದಂಥ ರೀತಿ ಅಂದರೆ ಯಾರು ಮಣಿಕಾಂತ್ ಸರ್ ಬುಕ್ ಬರ್ದೆ ನಾನು. ಅವ್ರ ಬುಕ್ ಓದ್ತಾ ಇದ್ದೆ. ಅವ್ರದ್ದು ಲೈಕ್ ಅವ್ರದ್ದೆಲ್ಲ ಇನ್ಸ್ಪಿರೇಷನ್ ಸ್ಟೋರೀಸ್ ಹೇಗೆ ಬಂತು, ಹಿಂಗೆ ಸ್ಟಾರ್ಟ್ ಆಯಿತು, ಅವ್ರ ಬುಕ್ ಇರ್ತಾ ಇತ್ತು. ಸೊ ಅವ್ರ ಇನ್ಸ್ಪಿರೇಷನ್ ಬಿಕಾಸ್ ಏನಂತಂದರೆ ಫಸ್ಟಿಗೆ ಅದು ಕನ್ನಡ ಪ್ರಭಾದಲ್ಲಿ ಬರ್ತಾಯಿತ್ತು ಸರ್. ಬುಧವಾರಕ್ಕೊಮ್ಮೆ ಬರ್ತಾಯಿತ್ತು ಆ ಸ್ಟೋರಿ. ನಾನು ಬುಧವಾರ ವೇಟ್ ಮಾಡ್ತಾಯಿದ್ದೆ ನೆಕ್ಸ್ಟ್ ಯಾವ ಸ್ಟೋರಿ ತಂದಾರೆ ಅಂತ. ಸೊ ಅದು ನಮಗೆ ಏನಂದರೆ ಕತೆ ಹೇಳೋದು ನಮಗೆ ಆಲ್ರೆಡಿ ಕತೆ ಓದೋದು ತುಂಬ ನಮಗೆ ಆವಾಗಲೇ ಬಂದಿತ್ತು. ಸೊ ಬುಕ್ ಬರೆಯೋಣ ಅಂತ ಅಂದ್ಕೊಂಡೆ. ಬಟ್ ನೇಮ್ ಬೇಕಲ್ವಾ. ನೇಮ್ ಹೇಗಂದರೆ ನಾವು ಎಲ್ರಿಗೂ ಏನು ಬೇಕೋ ಮಾಡ್ಬೇಕಂತ ಇರುತ್ತೆ, ಬಟ್ ಮಾಡಲ್ಲ. ಸೊ ಅದನ್ನು ನಾವು ತುಂಬ ಡಿಸ್ಕಷನ್ ಮಾಡ್ತಿರ್ತೀವಿ. ಕತೆ ಹೊಡಿಬೇಡ ಗುರು ಏನಾದರೂ ಮಾಡು ಅಂತ ಹೇಳ್ತಿರ್ತೀವಿ ಫ್ರೆಂಡ್ ಡಿಸ್ಕಷನ್ ಮಾಡಬೇಕಾದ್ರೆ. ಅದಕ್ಕೆ ಬಂದಿದ್ದು ಕತೆ. ಸೊ ಅದೇ ಕತೆ ಹೊಡಿಬೇಡ ಗುರು ಅಂತ ನೇಮ್ ಇಟ್ಟು ನಾವು. ಸೊ ಅದರಲ್ಲಿ ಸಮ್ ಸ್ಟಾರ್ಟಪ್ ಹೇಗೆ ಮಾಡ್ಬೋದು. ಇಟ್ ಈಸ್ ನಾಟ್ ಎ ಲೈಕ್ ನಾರ್ಮಲ್ ಬುಕ್ ಅಷ್ಟೇ. ಬಟ್ ಈಗ ಸ್ಟಾರ್ಟಪ್ ಮಾಡಬೇಕಾದ್ರೆ ಇನಿಷಿಯಲ್ ಸ್ಟೇಜ್ ಏನು ಬೇಕಾಗೋದು ಅಷ್ಟೇ ಇದರಲ್ಲಿ. ಇದು ಬುಕ್ ತಂದಿದ್ದೀರಾ ನೀವು? ತಿಳಿದಿದೆ ಸರ್. ಇದು ಬುಕ್ ಕತೆ ಹೊಡಿಬೇಡ ಗುರು, ಇದೆಲ್ಲ ಸಿಗುತ್ತೆ ಜನಗಳಿಗೆ ತಗೋಬೇಕು? ಸರಿ, ಸದ್ಯಕ್ಕೆ ಇವಾಗ ಮುನ್ನೋಟ ಬುಕ್ ಸ್ಟಾಲ್ ಅಲ್ಲಿ ಸಿಗುತ್ತೆ. ವೆರಿ ನೈಸ್. ಓಕೆ. ಸೊ ಈ ಬುಕ್ ಉದ್ದೇಶ ಏನಂತಂದರೆ ಲೈಕ್ ನಮ್ಮ ಕನ್ನಡ ಮೀಡಿಯಮ್. ಬಿಕಾಸ್ ಏನಂದರೆ ಸ್ಟಾರ್ಟಪ್ ಮಾಡೋರೆಲ್ಲ ಮ್ಯಾಕ್ಸಿಮಮ್ ಉತ್ತರ ಭಾರತದವರು. ನೀವು ಬೆಂಗಳೂರಲ್ಲಿ ಯಾವುದೇ ಸ್ಟಾರ್ಟಪ್ ಮಾಡಿದೋ ಅವರೆಲ್ಲ ಉತ್ತರ ಭಾರತ ಬಂದಿರೋರು. ಬಿಕಾಸ್ ಅವ್ರಿಗೆ ಏನಂದರೆ ನೆಟ್ವರ್ಕ್ ಇದೆ, ಅವ್ರಿಗೆ ಹೆಲ್ಪಿಂಗ್ ಬೇರೆ ಹೆಲ್ಪ್ ಮಾಡ್ತಾರೆ. ಬಿಕಾಸ್ ತುಂಬ ಸ್ಟಾರ್ಟಪ್ ಮಾಡಿದ್ರೆಲ್ಲ IIT IIM. ಕರೆಕ್ಟ್. ಸೊ ಏನಾಗುತ್ತೆ ನಾವು ಏನಾಗುತ್ತೆ ಅಂತಂದರೆ ನಾವು ಟೈರ್ 2 ಟೈರ್ 3 ಅವರು ಮಾಡ್ಬೋದು. ಹೇಗೆ ಮಾಡಬೇಕು ಅಂದ್ರೆ ಅವ್ರಿಗೆ ಒಂದು ಡೈರೆಕ್ಷನ್ ಬೇಕು, ಅವ್ರಿಗೆ ಕಂಟೆಂಟ್ ಬೇಕಿರುತ್ತೆ. ಹಾಗಾಗಿ ಕನ್ನಡ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಸೊ ಇನಿಷಿಯಲಿ ಒಂದು ಹೇಗೆ ಬರೀ ಒಂದು ಚಿಕ್ಕ ಇದು ಮಾಡ್ಕೊಂಡ್ವಿ, ಫ್ರೇಮ್ ವರ್ಕ್ ಮಾಡ್ಕೊಂಡ್ವಿ. ಅದಾದಮೇಲೆ ಯಾರನ್ನ ಅಪ್ರೋಚ್ ಮಾಡ್ಬೋದು, ಯಾರು ನಮಗೆ ಸಿಗ್ತಾರೆ ಅವ್ರನ್ನ ಅಪ್ರೋಚ್ ಮಾಡ್ಬೋದು, ಸಿಗದೇ ಇರೋನ್ನ ಅಪ್ರೋಚ್ ಮಾಡೋಕ್ಕಾಗಲ್ಲ. ಸೊ ಅವ್ರದ್ದು ಆರ್ಟಿಕಲ್ ಬೇರೆ ಕಡೆ ಇರೋ ಆರ್ಟಿಕಲ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ನಮ್ಮ ನೇಟಿವಿಟಿ ತಕ್ಕಾಗೆ ಬುಕ್ ಬರೆದ್ವಿ. ಬಿಕಾಸ್ ಈ ಬುಕ್ ಹೇಗಿದೆ ಅಂದರೆ ನಾರ್ಮಲ್ ನೀವು ಡಿಸ್ಕಸ್ ಮಾಡ್ತೀವಿ ಆ ಥರ ಬುಕ್ ಇದೆ. ಅಚ್ಚ ಕನ್ನಡದಲ್ಲಿ ಇಲ್ಲ, ಅಚ್ಚ ಇಂಗ್ಲೀಷಲ್ಲಿ ಇಲ್ಲ. ಇಟ್ಸ್ ಲೈಕ್ ನಾವು ನಾರ್ಮಲ್ ಕನ್ವರ್ಸೇಷನ್ ಆ ಥರ ಬುಕ್ ಇದೆ. ತುಂಬ ಜನ ಇಷ್ಟಪಟ್ಟು ಬುಕ್ಕು. ಈ ಬುಕ್ಕು ತುಂಬ ಜನ ಸ್ಟಾರ್ಟಪ್ ಮಾಡಿದ್ದಾರೆ. ನಾನು ತುಂಬ ಒಂದು 3-4 ಸ್ಟಾರ್ಟಪ್ಗೆ ಮೆಂಟರಿಂಗ್ ಮಾಡಿದ್ದೀನಿ ಸ್ಟಾರ್ಟಪ್ ಮಾಡೋಕ್ಕೋಸ್ಕರ. ಸೊ ಇದರಲ್ಲಿ ಏನಾದ್ರು ಸಿಂಪಲ್ ಐಡಿಯಾಸ್
ಇವಾಗ ರ್ಯಾಪಿಡೋ ಈಗ ಸ್ಟಾರ್ಟ್ ಆಯಿತು, ಡನ್ಸೋ ಈಗ ಸ್ಟಾರ್ಟ್ ಆಯಿತು, ನಮ್ಮ ರಾಯಲ್ ಬ್ರಸ್ ಈಗ ಸ್ಟಾರ್ಟ್ ಆಯಿತು, ಮತ್ತು ಯುವರ್ ಸ್ಟೋರಿ. ಸೊ ಅವ್ರದ್ದೆಲ್ಲ ಐಡಿಯಾಸ್ನೆಲ್ಲ ಅವ್ರದ್ದೆಲ್ಲ ಹೇಗೆ ಸ್ಟಾರ್ಟ್ ಮಾಡೋದಂತ ಬರೆದಿರೋದು. ಸೊ ಅದು ಸಮ್ವಾಟ್ ಬೇರೆ ಇನ್ಸ್ಪೈರ್ ಆಗಿ ಸಾಕಾಗುತ್ತೆ. ಸೊ ಬುಕ್ ಉದ್ದೇಶ ಅದೊಂದು. ವಂಡರ್ಫುಲ್. ಬುಕ್ ಬರೀತೀರಾ? ಹಾಂ ಸರ್. ಮಿಸ್ಟರ್ ಗಿರ್ಮಿಟ್ ಹೆಂಗ್ ಶುರು ಆಯ್ತು? ಸೊ ಮಿಸ್ಟರ್ ಗಿರ್ಮಿಟ್ ಆಬ್ವಿಯಸ್ಲಿ ಉತ್ತರ ಕರ್ನಾಟಕ. ನಮ್ಮ ಮನೆಯಲ್ಲಿ ಈವ್ನಿಂಗ್ ಅಂದರೆ ಗಿರ್ಮಿಟ್ ತುಂಬಾ ಮಿಸ್ ಮಾಡ್ಕೊಂಡ್ಬಿಟ್ರ ಬೆಂಗಳೂರಲ್ಲಿ ನೀವು? ಆಬ್ವಿಯಸ್ಲಿ, ಬಿಕಾಸ್ ಏನಂದರೆ ಅಥೆಂಟಿಕ್ ಗಿರ್ಮಿಟ್ ಸಿಗಲ್ಲ. ಏನಂತಂದರೆ ನಾನು ಹೇಳ್ತೀವಿ, ಬಿಕಾಸ್ ಬೇರೆ ಮಾಡ್ತಾರೆ, ಬಟ್ ಅದೇ ಹೈಜಿನಿಕ್ ಆಗಿ ಒಂದು ಪ್ರೀಮಿಯಮ್ ಆಗಿ ಎಲ್ಲಿ ಸಿಗ್ತಿಲ್ಲ. ಬಿಕಾಸ್ ನಾವು ಬೆಂಗಳೂರು ಬಂದರೆ ನಿಮ್ಗೆ ಕಾಣೋದು ಪಿಜ್ಜಾ ಹಟ್ಟು, ಬರ್ಗರ್ ಕಿಂಗು, KFC. ಯಾಕೆ ನಮ್ಮ ಲೋಕಲ್ ಬ್ರ್ಯಾಂಡ್ ಯಾಕೆ ಪ್ರೀಮಿಯಮ್ ಆಗಬಾರ್ದು? ಬಿಕಾಸ್ ಗಿರ್ಮಿಟ್ ತುಂಬ ಚಿಕ್ಕ ಸ್ನ್ಯಾಕ್ ಆಗಿದ್ದು, ತುಂಬ ನೇಮ್ ಇಲ್ಲ, ಅದಕ್ಕಷ್ಟು ಇದಿಲ್ಲದ್ರು ಅದೊಂದು ಬ್ರ್ಯಾಂಡ್ ಬಿಲ್ಡ್ ಮಾಡ್ಬೋದು ಅಂತ. ಬಿಕಾಸ್ ನನಗೆ ಎಮೋಷನ್ಸ್, ನಮ್ಗೆ ಉತ್ತರ ಕರ್ನಾಟಕ, ನಮ್ಗೆ ಎಮೋಷನ್ಸ್. ಗಿರ್ಮಿಟ್ ಇಸ್ ಅನ್ ಎಮೋಷನ್. ಟೀ ಶರ್ಟ್ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಇದು. ಸೊ ಅದನ್ನ ಸ್ಟಾರ್ಟ್ ಮಾಡ್ಕೊಂಡು ಮಿಸ್ಟರ್ ಗಿರ್ಮಿಟ್ ಅಂತ. ಬಿಕಾಸ್ ಫಸ್ಟಿಗೆ 2-3 ಆಪ್ಷನ್ ಇತ್ತು, ಮಿಸ್ಟರ್ ಮಿರ್ಚಿ, ಸೊ ಮಿಸ್ಟರ್ ಗಿರ್ಮಿಟ್, ಈ ಥರ ಬೇರೆ ಬೇರೆ ಇದು ಬ್ರೇನ್ ಸ್ಟಾರ್ಮ್ ಮಾಡಿದ್ರೆ, ಇಲ್ಲ ಗಿರ್ಮಿಟ್ ಈಸ್ ದ ಬೆಸ್ಟ್ ಅಂತ ಮಿಸ್ಟರ್ ಗಿರ್ಮಿಟ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಬಿಕಾಸ್ ಏನಂದರೆ ಆಬ್ವಿಯಸ್ಲಿ ಆಫ್ ಟೀ ಇದೆ ಆಲ್ರೆಡಿ, ಸೊ ಮಿಸ್ಟರ್ ಗಿರ್ಮಿಟ್. ಸೊ ಒಂದು ಹಾಫ್ ಎಗ್ ರೈಸ್ ಕೂಡ ಮಾಡಿದ್ದೀರಾ? ಹಾಫ್ ಎಗ್ ಅಂದರೆ ಹಾಫ್ ಎಗ್ ರೈಸ್ ಅಂದರೆ ಎಗ್ ರೈಸ್ಗೂ ನಾರ್ತ್ ಕರ್ನಾಟಕ ಮಂದಿಗೂ ಅದು ಏನೋ ಸಂಬಂಧ ಅಲ್ವಾ? ಯಾಕಂದರೆ ಸರ್ ನಮ್ಮ ಹತ್ರ ಸ್ಟೂಡೆಂಟ್ಸಿಗೆ ಕಡಿಮೆ ರೇಟಲ್ಲಿ ಫುಡ್ ಸಿಗುತ್ತೆ, ಅದು ಎಗ್ ರೈಸ್. ಓಕೆ. ಬಿಕಾಸ್ ಅಂದರೆ ನಮ್ಮ ಉತ್ತರ ಕನ್ನಡ ಜನಕ್ಕೆ ಅಂದರೆ ಸ್ಪೈಸಿ ಬೇಕು. ಬಿರಿಯಾನಿ 100-200 ರೂಪಾಯಿ, 100-150 ರೂಪಾಯಿ ಇರುತ್ತೆ, ಅಫೋರ್ಡ್ ಮಾಡೋಕ್ಕಾಗಲ್ಲ. ಎಗ್ ರೈಸ್ 20 ರೂಪಾಯಿ ಕೊಟ್ಟು ಎಗ್ ರೈಸ್ ಸಿಗುತ್ತೆ. ಆ ಥರ. ಸೊ ಆ ಥರ ಸ್ಪೈಸಿ, ಹಂಗಾಗಿ ನಮಗೆ ಒಂಥರ ಎಮೋಷನ್ಸ್ ಅದ. ನಮಗೆ ಬೆಳಗ್ಗೆ ತಿಂಡಿಗೂ, ಮಧ್ಯಾಹ್ನ ಊಟಕ್ಕೂ, ರಾತ್ರಿ ಊಟಕ್ಕೂ ಎಗ್ ರೈಸ್ ತಿಂತೀವಿ. ಹಾಗೆ. ಸೊ ಅದಾದಮೇಲೆ ಎಗ್ ರೈಸ್ ಹೇಗೆ ಅಂದರೆ ನಿಮಗೆ ಲೈಕ್ ನಮ್ಮ ಥರ ಸ್ಪೈಸಿ ಎಗ್ ರೈಸ್ ಸಿಗಲ್ಲ. ಈ ಬೆಂಗಳೂರು ತುಂಬ ಎಗ್ ರೈಸ್ ಶಾಪ್ ಇದೆ, ಬಟ್ ಅವ್ರದ್ದು ಡಿಫ್ರೆಂಟ್. ಲೈಕ್ ಮಂಡ್ಯ ಥರ ಬೇರೆ ಇರುತ್ತೆ, ಬೆಂಗಳೂರದ್ದು ಬೇರೆ ಎಗ್ ರೈಸ್ ಬೇರೆ ಇರುತ್ತೆ. ಫ್ರೈಡ್ ರೈಸ್ಗೆ ಹಾಕ್ಬಿಡ್ತಾರೆ ಹಾಕಿ. ನಾವು ಪಕ್ಕ ಬ್ಯಾಡಗಿ ಖಾರ ಪುಡಿ ಹಾಕಿ ಯೂಸ್ ಮಾಡ್ತಿದ್ವಿ ಗಿರ್ಮಿಟ್. ನೋಡಿ ರೆಡ್ ಕಲರ್ ಇರುತ್ತೆ. ಸೊ ಅದು ತುಂಬ ಚೆನ್ನಾಗಾಯ್ತು. ಬಟ್ ಸಮ್ ಕ್ವಶನ್ಸ್ ಇರುತ್ತೆ, ಅದನ್ನ ಸ್ಕೇಲ್ ಅಪ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಅದಕ್ಕೆ ಒಂದು ಸಮ್ ಕ್ವಶನ್ಸ್ ಹೋಗ್ತಾ ಇದೆ. ಸೊ ಅದಾದ್ಮೇಲೆ ಮಿಸ್ಟರ್ ಗಿರ್ಮಿಟ್. ಸೊ ಟೀ ಇತ್ತು, ಟೀಗೆ ಕಾಂಬಿನೇಷನ್ ಅದು ಗಿರ್ಮಿಟ್ ಕಾಂಬಿನೇಷನ್ ಅದು ಮಿರ್ಚಿ. ಸೊ ಮಿಸ್ಟರ್ ಗಿರ್ಮಿಟಲ್ಲಿ ಇದೆಲ್ಲ ಸ್ಟಾರ್ಟ್ ಮಾಡ್ಕೋಬೇಕು ಅಂತ, ಬಿಕಾಸ್ ಮಲ್ಟಿಪಲ್ ಬ್ರ್ಯಾಂಡ್ ಆದರೆ ಮಲ್ಟಿಪಲ್ ಪ್ರಮೋಟ್ ಮಾಡೋಕ್ಕಾಗಲ್ಲ. ಸೊ ಮಿಸ್ಟರ್ ಗಿರ್ಮಿಟ್ನೇ ಇವಾಗ ಸ್ಕೇಲ್ ಅಪ್ ಮಾಡಬೇಕು ಅಂತ. ಮಿಸ್ಟರ್ ಗಿರ್ಮಿಟಲ್ಲಿ ಲೈಕ್ ಹೇಗೆ ಅಂದರೆ ನಮ್ಮದು ಇಂಡಿಯಾ ಆಗಲಿ ಅಥವಾ ಏನೋ ಆಗಲಿ, ಪ್ರತಿ 20 ಕಿಲೋಮೀಟರ್ಸ್ಗೆ ನಮ್ಮದು ಟ್ರೆಡಿಷ್ನಲ್ಲು ಚೇಂಜ್ ಆಗ್ತಾ ಹೋಗುತ್ತೆ. ಫುಡ್ಡು ಆಗಲಿ ಅದೇ ಥರ. ನಮ್ಮದು ಗಿರ್ಮಿಟಲ್ಲಿ ನಿಮಗೆಲ್ಲರೂ ಗೊತ್ತು ಒಂದೇ ಗಿರ್ಮಿಟ್ ಅಂತ, ಬಟ್ ನೀವು ಉತ್ತರ ಕನ್ನಡ ಹೋದ್ರೆ ಗೊತ್ತಾಗುತ್ತೆ, ಹುಬ್ಳಿಗೆ ಮಾಡೋ ಗಿರ್ಮಿಟೆ ಬೇರೆ, ಹಾವೇರಿ ಮಾಡೋ ಗಿರ್ಮಿಟೆ ಬೇರೆ, ಧಾರವಾಡ ಮಾಡೋ ಗಿರ್ಮಿಟೆ ಬೇರೆ. ಸೊ ಅದನ್ನ ನಾವೇ ಮಾಡ್ಕೊಂಡ್ವಿ. ಸೊ ಬೆಂಗಳೂರು ಈಸ್ ಹಬ್ ಆಫ್ ಎಲ್ಲ. ನಿಮ್ಮದು ಗುಲ್ಬರ್ಗದವ್ರು ಇದ್ದಾರೆ, ರಾಯಚೂರು ಇದ್ದಾರೆ, ಧಾರವಾಡ ಇದ್ದಾರೆ, ಅವ್ರಿಗೆ ನೇಟಿವ್ ತಕ್ಕ ಅವ್ರಿಗೆ ಫುಡ್ ಬೇಕಂತಂದು ನಾವು ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಒಂದು ಗಿರ್ಮಿಟ್ ಇತ್ತು, ಆಮೇಲೆ ಧಾರವಾಡ ಸ್ಪೆಷಲ್ ಗಿರ್ಮಿಟ್ಟು, ಹುಬ್ಳಿ ಸ್ಪೆಷಲ್ ಗಿರ್ಮಿಟ್ಟು, ಗುಲ್ಬರ್ಗ ಸ್ಪೆಷಲ್ ಗಿರ್ಮಿಟ್ಟು. ಸೊ ಅವಾಗೇನಾಗುತ್ತೆ ಅಂದರೆ ಅದು ಇಟ್ಸ್ ಎಮೋಷನಲ್ ಥಿಂಗ್ಸ್ ಆಗುತ್ತೆ. ಸೊ ಅದಾದಮೇಲೆ ನಾವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇರ್ಬೋದು, ಅದನ್ನ ಯೂಸ್ ಮಾಡ್ಕೊಂಡ್ವಿ. ಸೊ ಅವಾಗ ಜನಗಳಿಗೆ ಗೊತ್ತಾಗ್ತಾ ಹೋದ್ರು ಮಿಸ್ಟರ್ ಗಿರ್ಮಿಟ್ ಹೇಗೆ. ಸೊ ಜನ ಕಸ್ಟಮರ್ ಬರ್ತಾ ಹೋದ್ರು, ರೆಸ್ಪಾನ್ಸ್ ಸಿಕ್ತು ನಮಗೆ. ಅದರಿಂದ ಎಕ್ಸ್ಪೆನ್ಷನ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇವಾಗ ವಿಜಯನಗರ, ಅದು ಆರನಗರ ಇದೆ. ಬಟ್ ಮೋರ್ ದೆನ್ ವಿ ಆರ್ ಥಿಂಕಿಂಗ್ ಬಿಹೈಂಡ್ ದ ಗಿರ್ಮಿಟ್ ಹೇಗೆ ಮಾಡ್ಬೋದು. ಬಿಕಾಸ್ ನಾವು ನಮ್ಮ ಫ್ಯೂಚರ್ ಥಿಂಕ್ ಅಂದರೆ ಮಿಸ್ಟರ್ ಗಿರ್ಮಿಟ್ ಲೈಕ್ KFC, ಬರ್ಗರ್ ಕಿಂಗ್, ನೋಟ್ ಲೈಕ್ ಫ್ರಾಂಚೈಸಿ ಮಾಡೆಲ್ಗಿಂತ ನಮಗೆ ಈ ಪ್ರಾಡಕ್ಟ್ ವ್ಯಾಲ್ಯೂ ಕೊಡಬೇಕು. ಬರ್ಗರ್ ಇಸ್ ಲೈಕ್ ವಡಪಾವ್ ಬರ್ಗರ್ ಇಟ್ಟು ನೀವು ಮಾಡಿದ್ರೆ ಸೊ ವ್ಯಾಲ್ಯೂ ಆ್ಯಡ್ ಮಾಡ್ತಿದ್ದೀವಿ. ಅದೇ ಥರ ನಮ್ದು ಗಿರ್ಮಿಟ್ ವ್ಯಾಲ್ಯೂ ಆ್ಯಡ್ ಮಾಡಬೇಕು ಅಂತ. ಬಟ್ ಒಂದು ಕಾಮನ್ ಇಶ್ಯೂ ನಾನು ಅಬ್ಸರ್ವ್ ಮಾಡಿರೋದು ಏನು ಅಂತಂದ್ರೆ, ಈ ಪ್ರಿಪ್ರೇಷನ್ ಅನ್ನೋದು ಮ್ಯಾಟ್ರ್ ಆಗತ್ತೆ. ಅಂದರೆ ಈಗ ಬಂಗಾರಪೇಟೆ ಪಾನಿಪುರಿ ಕೂಡ ಅಂದರೆ ಹೆಸರುವಾಸಿ, ಬಟ್ ಬೆಂಗಳೂರಲ್ಲಿ ಒಂದು 100 ಔಟ್ಲೆಟ್ ಇದ್ರೂ ಕೂಡ ಒಂದರ ಟೇಸ್ಟ್ ಇನ್ನೊಂದು ಥರ ಇರಲ್ಲ. ನಾನು ಬಂಗಾರಪೇಟೆಯವನು ಆಗಿರೋದ್ರಿಂದ ನನಗೆ ಬಂಗಾರಪೇಟೆ ಥರ ಸಿಗೋವಂಥದ್ದು 1-2-3 ಕಡೆ ಮಾತ್ರ. ಬಂಗಾರಪೇಟೆಯಲ್ಲಿ ತಿಂದಿದ್ರೆ ಅಂದರೆ ನಿಮ್ಗೆ ಆ ಟೇಸ್ಟ್ ಗೊತ್ತಿದ್ರೆ ಯೂನಿಫಾರ್ಮಿಟಿ ಮೇಂಟೈನ್ ಮಾಡೋದು ಕಷ್ಟ ಅಲ್ವಾ? ಕಷ್ಟ. ಬಟ್ SOP ಮಾಡಿದ್ವಿ, SOP ಇದೆ, ನಾನು ಮಾಡ್ಬೋದು, ಮಾಡಿದ್ದೀವಿ. ಬಟ್ 100% ಅಷ್ಟು ಕೊಡೋಕ್ಕಾಗಲ್ಲ, ಬಿಕಾಸ್ ಡಿಪೆಂಡ್ಸ್ ಆನ್ ಇದು ಇರುತ್ತೆ. ಬಟ್ SOP ಇರುತ್ತೆ, ಒಂದು 70 to 80% ಮ್ಯಾಚ್ ಆಗುತ್ತೆ ಎಲ್ಲ ಔಟ್ಲೆಟಲ್ಲಿ. ಸೊ ಅದು ವರ್ಕ್ ಮಾಡ್ತಾ ಇದ್ದೀವಿ. 70% 80% ಗುಡ್ ಎನಫ್ ನಂಬರ್. ಇದು ಫ್ರಾಂಚೈಸಿ ಓನ್ಡ್ ಕಂಪನಿ ಆಪರೇಟೆಡ್ ಅಥವಾ ಕಂಪನಿ ಓನ್ಡ್ ಕಂಪನಿ ಆಪರೇಟೆಡ್
ಅಥವಾ ಫ್ರಾಂಚೈಸಿ ಓನ್ಡ್ ಫ್ರಾಂಚೈಸಿ ಆಪರೇಟ್ ಯಾವ ಮಾಡೆಲ್ ಅಲ್ಲಿ ಬರ್ತೀರಾ ನೀವು ಮಿಸ್ಟರ್ ಗಿರ್ಮಿಟ್? ಸರ್ ನಾವು ಕಂಪನಿ ಓನ್ ಕಂಪನಿ ಆಪರೇಟರ್ ಇದೆ, ಫ್ರಾಂಚೈಸಿ ಓನ್ಡ್ ಫ್ರಾಂಚೈಸಿ ಆಪರೇಟರ್ ಇದೆ. ಸೊ ಇವಾಗ ಮೂರು ಕಾನ್ಸೆಪ್ಟ್ ಮಾಡ್ತಿರೋದು ಫ್ರಾಂಚೈಸಿ ಓನ್ಡ್ ಫ್ರಾಂಚೈಸಿ ಆಪರೇಟ್ ಮಾಡ್ತಾ ಇದ್ದೀವಿ. ಓಕೆ, ನಮ್ಮ ವೀಕ್ಷಕರಿಗೆ ಫ್ರಾಂಚೈಸಿ ಅಂತ ಬಂದಾಗ 3 ಮಾಡೆಲ್ ಅಲ್ಲಿ ಬಿಸ್ನೆಸ್ಗಳು ವರ್ಕ್ ಆಗುತ್ತೆ. ಮೊದಲನೇದಾಗಿ ಫ್ರಾಂಚೈಸಿ ಓನ್ಡ್ ಕಂಪನಿ ಆಪರೇಟೆಡ್, ಫೋಕೋ ಅಂತ ಕರೀತಾರೆ. ಏನ್ ಫೋಕೋ ಅಂದ್ರೆ ಫ್ರಾಂಚೈಸಿ ನೀವು ತಗೊಂಡ್ಬಿಡ್ತೀರಾ, ಬಟ್ ಅಷ್ಟು ಮಾತ್ರ ನಿಮ್ ಜವಾಬ್ದಾರಿ, ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ನಿಮ್ ಜವಾಬ್ದಾರಿ. ಇನ್ನು ಉಳಿದಿದ್ದೆಲ್ಲ ಕಂಪನಿಯವ್ರು ಬರ್ತಾರೆ, ಕಂಪನಿಯಲ್ಲಿ ಟ್ರೈನ್ಡ್ ಆದಂತ ಎಂಪ್ಲಾಯಿಗಳು ಬರ್ತಾರೆ, ಸ್ಟಾಫ್ ಬರ್ತಾರೆ, ಅವರು ಆಪರೇಷನ್ಸ್ ನ ಮ್ಯಾನೇಜ್ ಮಾಡ್ಕೊಂಡ್ಬಿಡ್ತಾರೆ. ನಿಮ್ಮ ಜವಾಬ್ದಾರಿ ಬರೀ ಇನ್ಫ್ರಾಸ್ಟ್ರಕ್ಚರ್ ಮಾತ್ರ. ಎರಡನೇದು ಫ್ರಾಂಚೈಸಿ ಓನ್ಡ್ ಫ್ರಾಂಚೈಸಿ ಆಪರೇಟೆಡ್, ಹೆಸರು ಮಾತ್ರ ಸಿಗತ್ತೆ, ಬ್ರ್ಯಾಂಡಿಂಗ್ ಮಾತ್ರ ಸಿಗತ್ತೆ, ಜಾಗ ನಿಮ್ದು, ಸ್ಟಾಫ್ ನಿಮ್ದು. ಮೂರನೇದು ಕಂಪನಿ ಓನ್ಡ್ ಕಂಪನಿ ಆಪರೇಟೆಡ್, ಅಂದ್ರೆ ಕೋಕೋ ಮಾಡೆಲ್ ಅಂತ ಹೇಳ್ತೀವಿ ಇದನ್ನ. ಕೋಕೋ ಮಾಡೆಲ್ ಅಲ್ಲಿ ಕಂಪನಿ ಅವರೇ ಇನ್ಫ್ರಾಸ್ಟ್ರಕ್ಚರ್ ತಗೋತಾರೆ. ಇದು ಫ್ರಾಂಚೈಸಿ ಅಂತ ಬರೋದಿಲ್ಲ, ಕಂಪನಿನೇ ತಗೊಳುತ್ತೆ, ಕಂಪನಿನೇ ಬೇರೆ ಬೇರೆ ಕಡೆ ಬ್ರಾಂಚಸ್ ಓಪನ್ ಮಾಡ್ಕೋತಾರೆ, ಕಂಪನಿಗಳೇ ಅವ್ರವ್ರ ಸ್ಟಾಫ್ನ ಕಳಿಸ್ತಾರೆ, ಕಂಪನಿನೇ ಎಲ್ಲದನ್ನು ಮ್ಯಾನೇಜ್ ಮಾಡ್ತಾರೆ. ಸೊ ಇವು ಮೇನ್ ಕಾನ್ಸೆಪ್ಟ್ ಮಾಡಿದ್ರೆ ಫೋಕೋ ಮಾಡೆಲ್ಲು ಮತ್ತು ಕೋಕೋ ಮಾಡೆಲ್. ಸೊ ಅದರಲ್ಲಿ ಇವಾಗ ಕೋಕೋ ಮಾಡೆಲಲ್ಲಿ ವಿಜಯನಗರ ಇದೆ, ರಾಜಾಜಿನಗರ ಇದೆ, ಜಯನಗರ ಕೋಕೋ ಮಾಡೆಲ್ಲು. ಬಟ್ ಆರನಗರ ಫ್ರಾಂಚೈಸಿ ಓನ್ ಫ್ರಾಂಚೈಸಿ ಆಪರೇಟ್ ಇದೆ, ಮತ್ತು ಹೈದರಾಬಾದಲ್ಲಿ ಇಲ್ಲಿ ಕ್ವಾಲಿಟಿ ಹೆಂಗ್ ಮೇಂಟೈನ್ ಮಾಡ್ತೀರಾ? ಫ್ರಾಂಚೈಸಿ ಓನ್ಡ್ ಅಂದ್ರೆ ನೀವು ಅವಾಗ ಒಂದೇನಾದ್ರು ವಿಸಿಟ್ ಮಾಡೋದು, ಟೈಮ್ ಟು ವಿಸಿಟ್ ಮಾಡಿ ಮ್ಯಾಕ್ಸಿಮಮ್ ಎಲ್ಲ ಬೆಂಗಳೂರಿಂದ ನಾವು ಹೋಗ್ತಾ ಬಟ್ ಇವ್ರಿಗೆಲ್ಲ ಮೆಟೀರಿಯಲ್ಸ್ ಎಲ್ಲ ನೀವೇ ಸಪ್ಲೈ ಮಾಡಿ? ನಮ್ಮ ಮೇನ್ ಸೆಂಟ್ರಲೈಸ್ನ ಮಟ್ಟ ಸಪ್ಲೈ ಮಾಡ್ತೀವಿ. ಬಿಕಾಸ್ ಏನಾಗುತ್ತೆ ಅಂದರೆ ನಮ್ಮ ಮ್ಯಾಕ್ಸಿಮಮ್ ಐಟಮ್ಸ್ ಎಲ್ಲ ನಮ್ಮ ಉತ್ತರ ಕನ್ನಡ ಬರುತ್ತೆ, ಮಂಡಕ್ಕಿ ಇರ್ಬೋದು, ಇಲ್ಲಿ ಬರೋ ಅಲ್ಲಿಂದನೇ ತರಿಸ್ತೀರಾ ನೀವು? ಓಕೆ. ಸೊ ಹೇಗಂದ್ರೆ ಇಲ್ಲಿ ಮಂಡಕ್ಕಿ ಬೇರೆ, ನಮ್ಮ ಕಡೆ ಮಂಡಕ್ಕಿ ಬೇರೆ. ಓಕೆ. ಸೊ ಹಂಗಾಗಿ ಲೈಕ್ ನಾವು ಡೈರೆಕ್ಟ್ ಪ್ರಕ್ರಿಯೆ ಮಾಡಲ್ಲ. ಸೊ ದಾವಣಗೆರೆನ ಇದು ಬೇರೆ ತಗೊಂಡವ್ರನ್ನ ನಾವು ತಗೊಳ್ತೀವಿ. ಬಿಕಾಸ್ ಇವಾಗ ನಮ್ದು ಸ್ಕೇಲೇಬಲ್, ಲೈಕ್ ಫ್ಯೂಚರ್ ಆ ಥರ ಪ್ಲಾನ್ ಇದೆ ನಮ್ಮದು ಕಸ್ಟಮರ್ ವೈಟ್ ಲೇಬಲ್ ಅಂತ. ಬಟ್ ಇವಾಗ ಸದ್ಯಕ್ಕೆ ನಾವು ಮಾರ್ಕೆಟ್ ತಗೊಳ್ತಾ ಇದ್ದೀವಿ ಮ್ಯಾಕ್ಸಿಮಮ್ಸ್ ಎಲ್ಲ. ಬಟ್ ಮಸಾಲ ಎಲ್ಲ ಐಟಮ್ಸ್ ಎಲ್ಲ ಅಲ್ಲಿಂದ ಬರುತ್ತೆ. ಸೊ ಈ ತರ ನೀವು ಕ್ವಾಲಿಟಿನ ಮೇಂಟೈನ್ ಮಾಡೋಂತ ಇದು ಮಾಡ್ತೀರಾ. ಬಟ್ ಅದು ಮಿಕ್ಸ್ ಮಾಡೋ ರೀತಿಯಲ್ಲಿ ಕೂಡ ಸ್ವಲ್ಪ ವೇರಿಯೇಷನ್ ಬರಬಹುದು, ಬಟ್ ಅದಕ್ಕೂ ಟ್ರೈನಿಂಗ್ ಮಾಡ್ತೀವಿ. ಬಿಕಾಸ್ ಏನಂದ್ರೆ ಇದಕ್ಕೆ ಏನ್ ಹೇಳ್ಬೋದು ಅಂದ್ರೆ ಕೊರಿಯೋಗ್ರಫಿ ಅಂತೆ. ಕೊರಿಯೋಗ್ರಫಿ ಬಿಕಾಸ್ ಗಿರ್ಮಿಟ್ನ ನಾವು ಬಾಂಡ್ಲಿ ತಗೊಂಡು ಅದ್ರಲ್ಲಿ ಮಿಕ್ಸ್ ಮಾಡಿದೆ ಮೇನ್. ಮಸಾಲ ಆಗಿಲಿ ಮಂಡಕ್ಕಿ ಆಗಲಿ ಮ್ಯಾಟ್ರ್ ಆಗಲ್ಲ, ನಾವು ಹೇಗೆ ಮಿಕ್ಸ್ ಮಾಡ್ತೀವಲ್ಲ ಅದೇ ಮೇನ್. ಸೊ ಅದಕ್ಕೆ ಮೇನ್, ಬಿಕಾಸ್ ನಮ್ಗೆ ಗಿರ್ಮಿಟ್ ಹೆಂಗೆ ಕೊಡ್ಬೋದು, ಬಟ್ ನೀವು ಗಿರ್ಮಿಟ್ ಮುಂದ್ಗಡೆ ಸೌಂಡ್ ಮಾಡ್ಕೊಡ್ತೀರಲ್ವಾ, ಅದು ನಿಮ್ಗೆ ಒಂಥರ ಫೀಲ್ಸ್ ಬರುತ್ತೆ. ಸೊ ಆಗ ಮಾಡ್ತಿರ್ಬೇಕಾದ್ರೆ ಬಾಯಲ್ಲಿ ನೀರೂರಿ, ಸೊ ಅದರಿಂದ ಮೇನ್ ಅದೇ ಮಿಕ್ಸಿಂಗ್, ಕೊರಿಯೋಗ್ರಫಿ ಆಫ್ ಮೇಕಿಂಗ್ ಗಿರ್ಮಿಟ್ ಇಸ್ ಅ ಮೇನ್ ಥಿಂಗ್. ಅಮೇಝಿಂಗ್. ಮಿಸ್ಟರ್ ಗಿರ್ಮಿಟ್, ಕಮರ್ಷಿಯಲಿ ಸಕ್ಸಸ್ಫುಲ್ ವೆಂಚರ್ ನಿಮಗೆ? ಸೊ ಆಬ್ವಿಯಸ್ಲಿ ಕಮರ್ಷಿಯಲ್ ಸಕ್ಸಸ್ಫುಲ್ ಆಗಿದೆ. ಬಿಕಾಸ್ ಸಕ್ಸಸ್ಫುಲ್ ಆಗಿದ್ದಕ್ಕೆ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಆಬ್ವಿಯಸ್ಲಿ ಅಪ್ ಆ್ಯಂಡ್ ಡೌನ್ ಬರ್ತಾ ಹೋಗುತ್ತೆ, ಸಮ್ ಔಟ್ಲೆಟ್ಸ್ ಪ್ರಾಫಿಟಲ್ಲಿ ಇರುತ್ತೆ, ಒಂದು ಪ್ರಾಫಿಟಲ್ಲಿ ಇರಲ್ಲ. ಬಟ್ ಹೌ ಟು ಮೇಕ್ ಇಟ್ಸ್ ಪ್ರಾಫಿಟಬಲ್ ಮಾಡ್ಬೋದು ಅಂತ ವರ್ಕ್ ಮಾಡ್ತಾ ಇದ್ದೀವಿ ಹೀಗೆ. ಬಿಕಾಸ್ ಮಿಸ್ಟರ್ ಗಿರ್ಮಿಟ್ ನಾಟ್ ಓನ್ಲಿ ಫಿಟ್ ಫಾರ್ ಔಟ್ಲೆಟ್, ಬಿಯಾಂಡ್ ಥಿಂಕ್ ಮಾಡಿದ್ವಿ, ಬಿಯಾಂಡ್ ಔಟ್ಲೆಟ್, ಬಿಕಾಸ್ ಯು ನೋ ಸರ್, ಬೆಂಗಳೂರು ರಿಯಲ್ ಎಸ್ಟೇಟ್ ಈಸ್ ಟೂ ಕಾಸ್ಟ್ಲಿ. ಸೊ ಅದನ್ನ ಹೇಗೆ ನಾವು ಫ್ರೀ ರಿಸೋರ್ಸ್ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅಂತ ವರ್ಕ್ ಮಾಡ್ತಾ ಇದ್ದೀವಿ. ಬಿಕಾಸ್ we are not stick on to outlet, we are not stick on to some other constraint, we are innovating something hige. Because end of the day we need reach a more customer. ಸೊ ಆಗ ವರ್ಕ್ ಮಾಡ್ತಾ ಇದ್ದೀವಿ. ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನು ನಿಮ್ಮ ಪ್ರೊಫೈಲಲ್ಲಿ ಅಂತಂದ್ರೆ, ನೀವು ಡೆಲಿವರಿ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡಿದ್ದೀರಾ, ಝೆಪ್ಟೋ ಬ್ಯಾಕ್ ಆಫೀಸಲ್ಲಿ ವರ್ಕ್ ಮಾಡಿದ್ದೀರಾ. ಏನಕ್ಕೆ ಇದು ಎಷ್ಟು ನೆಸೆಸಿಟಿ ಇತ್ತು ನಿಮಗೆ ಇದು ಮಾಡಲಿಕ್ಕೆ? ಏನಂದ್ರೆ ಅಪ್ರಿಷಿಯೇಟಿವ್ ಅಂದ್ರೆ ಕೆಳಗಡೆ ಇಳಿದು ಕೈ ಕೆಸರು ಮಾಡಿಕೊಂಡು ನೀವು ಕೆಲಸ ಮಾಡಿ QSR ಒಂದು ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್ನ ಓಪನ್ ಮಾಡಿದ್ದೀರಾ ಅನ್ನೋದು ನೋ ಡೌಟ್ಸ್ ಅಬೌಟ್ ಇಟ್. ಬಟ್ ಆ ಎಕ್ಸ್ಪೀರಿಯನ್ಸ್ ಎಷ್ಟು ಮ್ಯಾಟರ್ ಆಯ್ತು ನಿಮಗೆ? ನಾವು ಫಸ್ಟ್ ಜಾಯ್ನ್ ಆಗಿದ್ದು ಜೆಪ್ಟೋ ಅಲ್ಲಿ. ಬಿಕಾಸ್ ಹೇಗಂದ್ರೆ ನಮ್ದು ವೇ ಆಫ್ ಮೇಕಿಂಗ್ ಬೇರೆ ಇರುತ್ತೆ. ಒಂದು ಕಂಪನಿ 10 minutesಲ್ಲಿ ಫುಡ್ ಡೆಲಿವರಿ ಮಾಡ್ತಾರೆ ಅಂತಂದ್ರೆ ಈಗ ಮಾಡ್ತಾರೆ ನೋಡ್ಬೇಕಾಗುತ್ತೆ. ಬಿಕಾಸ್ ಜನಗಳು ಇವಾಗ ಹೆಂಗೆ ಕ್ವಿಕ್, ಎಲ್ಲರೂ ಗಿರ್ಮಿಟ್ನ ಎಷ್ಟು ಕ್ವಿಕ್ಕಾಗಿ ಬೇಕಂತ ಕೇಳ್ತಾರೆ. ಅವ್ರು ಹೇಗೆ ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ತಾರೆ, ಅವ್ರದ್ದು ಹೇಗೆ ಫೆಸಿಲಿಟೀಸ್ ಇದೆ, ಇನ್ಫ್ರಾಸ್ಟ್ರಕ್ಚರ್ಸ್ ಇದೆ ನೋಡಬೇಕಾಗುತ್ತೆ, ಕಲಿಬೇಕಾಗುತ್ತೆ ನಮ್ಗೆ ಹೇಗೆ ನಡೆಯುತ್ತೆ ಅಂತ. ಸೊ ಹಾಗೆ ನಾವು ಎಲ್ಲೋ ಯೂಟ್ಯೂಬಲ್ಲಿ ನೋಡೋ ಕೂತ್ಕೊಂಡು ಮಾಡೋಕ್ಕೆ ಬರಲ್ಲ. ನಾವು ಗ್ರೌಂಡಾಗಿ ವರ್ಕ್ ಮಾಡಿದ್ರೆ ವಿ ನೋ ಹೌ ದೇ ವಿಲ್ ಮೇಕ್. ಬಿಕಾಸ್ ಇದು ಲರ್ನಿಂಗ್ ಪ್ರೊಸೆಸ್. ನಾವು ಏನೇ ಅಂದ್ರೆ ನಾವು ಹೇಗೆ ಕಲ್ತ್ಕೊಂಡು ಬ್ಯಾಗ್ ಲೈಕ್ ಗ್ರೌಂಡ್ ಲೆವೆಲ್ ವರ್ಕ್ ಮಾಡಿದಷ್ಟೇ ನಮ್ಗೆ ಗೊತ್ತಾಗುತ್ತೆ, ಓಕೆ ನಾವು ಈ ಲೆವೆಲ್ ಇಂಪ್ರೂವ್ ಮಾಡ್ಬೋದಾ. ಬಿಕಾಸ್ ಏನಂದರೆ ಝೆಪ್ಟೋ ಈಸ್ ಎ ಲೈಕ್ ಯೂನಿಕಾರ್ನ್ ಕಂಪನಿ,
ಮತ್ತು ಅವ್ರದ್ದು ವೇ ಆಫ್ ಪ್ರಿಪ್ರೇಷನ್ ಬೇರೆ ಇರುತ್ತೆ, ವೇ ಆಫ್ ಮೇಂಟೈನ್ ಬೇರೆ ಇರುತ್ತೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್ ಇರುತ್ತೆ. ಸೊ ಹಾಗಾಗಿ ನನಗೆ ಅಲ್ಲಿ ಕಲಿಬೋದು ಅನಿಸ್ತು. ಬಿಕಾಸ್ ಏನಂತಂದರೆ ನಿಮಗೆ ಒಂದು ಆರ್ಡ್ರ್ ಬಂತಂದರೆ ದಿ ಕ್ಯಾನ್ ಮೇಕ್ ಎನಿ ಐಟಮ್ ವಿತಿನ್ 4 minutes. ವಾವ್. ಸೊ ಹಾಗಾಗಿ ನಾವು ಅದನ್ನ ಹೆಂಗೆ ಅಪ್ಲೈ ಮಾಡ್ಬೋದು, ಇಟ್ಸ್ ನಾಟ್ ಅಬೌಟ್ ಫುಡ್, ಇಟ್ ಇಸ್ ಹೇಗೆ ನಾವು ಕ್ವಿಕ್ಕಾಗಿ ಮಾಡ್ಬೋದು. ಮತ್ತಲ್ಲಿ ಈಗ ಏನೇ ಫುಡ್ ಇಂಡಸ್ಟ್ರಿ ಆದರೂ ಹೈಜಿನಿಕ್ ಮೇನ್ ಇಂಪಾರ್ಟೆಂಟ್. ಅವ್ರು ಹೇಗೆ ಮಾಡ್ತಾರೆ, ಬಿಕಾಸ್ ನೀವು ಯಾರೇ ಫುಡ್ ಇಂಡಸ್ಟ್ರಿ ಮಾಡಬೇಕು ಅಂತಿದ್ದೀರಿ ಅಂತ ಅಂದರೆ ಫಸ್ಟ್ ನೀವು ಒಂದು ಪ್ರೀಮಿಯಂ ಔಟ್ಲೆಟಲ್ಲಿ ವರ್ಕ್ ಮಾಡಿ. ಫಾರ್ ಎಕ್ಸಾಂಪಲ್ ಬರ್ಗರ್ ಕಿಂಗಲ್ಲಿ ವರ್ಕ್ ಮಾಡಿ, KFC ವರ್ಕ್ ಮಾಡಿ. ಅವಾಗ ನಿಮಗೆ ಇದನ್ನ ಬ್ರ್ಯಾಂಡ್ ಹೆಂಗೆ ಥಿಂಕ್ ಮಾಡ್ತೀರಾ ನೀವು. ಬಿಕಾಸ್ ನಾವೊಂದು ಈಗ ಏನಾಗುತ್ತೆ ಅಂದರೆ ನನ್ನದು ದುಡ್ಡಿದೆ, ನಾನು 10 ಚಿಕ್ಕ ಅಂಗಡಿ ಮಾಡ್ತೀನಿ ಅಂತ ತಿಳ್ಕೊಳ್ಳಿ, ಅದರಲ್ಲಿ ಅದಕ್ಕೆ ಕನ್ಸರ್ನ್ ಆಗ್ಬಿಡ್ತೀರಾ. ನಾವು ಬ್ರ್ಯಾಂಡ್ ಥಿಂಕ್ ಮಾಡಬೇಕು ಅಂದರೆ ನಾವು ವರ್ಕ್ ಮಾಡಬೇಕು. ಅಲ್ಲಿ ಹೇಗಿದೆ, ಅವರು ಹೈಜಿನಿಕ್ ಹೇಗೆ ಮೇಂಟೈನ್ ಮಾಡ್ತಾರೆ, ಕಸ್ಟಮರ್ ಪ್ರಾಡಕ್ಟ್ ಹೇಗಿರುತ್ತೆ ಅದನ್ನು ನೋಡಬೇಕಿತ್ತು ನಾನು. ಮತ್ತು ಅವ್ರ SOP ಹೇಗಿರುತ್ತೆ, ಕಸ್ಟಮರ್ ಹೆಂಗೆ ಸ್ಯಾಟಿಸ್ಫೈ ಮಾಡ್ತಾರೆ, ಅದು ಕಲಿಯೋಕ್ಕೋಸ್ಕರ ನಾನು ಜಪ್ಟು ವರ್ಕ್ ಮಾಡಿದೆ. ಅದಾದಮೇಲೆ ಒಬ್ವಿಯಸ್ಲಿ ಸ್ವಿಗ್ಗಿ, ಝೊಮ್ಯಾಟೊ ಏನಕ್ಕೆ ಅಂತಂದರೆ ಇವಾಗ ಜನ ಹೇಗೆ ಅಂದರೆ ರೆಸ್ಟೋರೆಂಟಿಗೆ ಹೋಗಿ ಕುತ್ಕೊಂಡು ತಿನ್ನೋಷ್ಟು ಟೈಮ್ ಇಲ್ಲ. ತುಂಬ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಫಸ್ಟ್ ಬರೀ 9 to 10 ಜಾಬ್ ಇದ್ದಿದ್ದು, ಇವಾಗೆಲ್ಲ ಅಪ್ ಟು ನೈಟ್ವರೆಗೂ ಜಾಬ್ ಆಗಿದೆ. ಸೊ ಹೇಗೆ ರೀಚ್ ಮಾಡ್ಬೋದು ಅವ್ರನ್ನ, ಬಿಕಾಸ್ ನೀವು ಫುಡ್ನ ಅಂದರೆ ಅವ್ರ ಪೇನ್ ಪಾಯಿಂಟ್ ಏನಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಸರ್, ಇವಾಗ ನಿಮ್ಮೊಂದು ಆರ್ಡ್ರ್ ಬರುತ್ತೆ, ನೀವು ಆರ್ಡ್ರ್ ಕ್ಲಿಕ್ ಮಾಡ್ಬೇಕು, ಇಟ್ಟೇಕ್ 1 hour ಬರೋಕ್ಕೆ. ಆ ಟೈಮಲ್ಲಿ ಅವ್ರು ಹೆಂಗೆ ಎನರ್ಜಿ ಎಷ್ಟಾಗುತ್ತೆ, ಬಿಕಾಸ್ ಅವ್ರು ಈಗ ವರ್ಕ್ ಮಾಡ್ತಿರ್ತಾರೆ. ಅವಾಗ ಏನಾಯ್ತು, ನನಗೆ ಲರ್ನಿಂಗ್ ಫೇಸ್. ಈಗ ಫುಡ್ ಅಂತಂದರೆ ಒಂಥರ ಎಲ್ರಿಗೂ ಲೈಕ್ ಅದೇನಂತ ಅಂದರೆ ಈಗ ಅವ್ರಿಗೇನೋ ಹಸಿವಾಗಿರುತ್ತೆ ಅದನ್ನ ನಿಗ್ಸೋದು. ಸೊ ಅವಾಗ ನನಗೆ ಖುಷಿ, ನನಗೆ ಇವಾಗಲೂ ಫುಡ್ ಡೆಲಿವರಿ ಹೆಂಗೆ ಖುಷಿ ಅಂದರೆ ನಂಗೆ ಖುಷಿ ಆಗುತ್ತೆ, ಅದನ್ನು ಕಸ್ಟಮರ್ ಅವ್ರಿಗೆ ಖುಷಿ ಆಗ್ತದೆ. ಇವಾಗ ನೈಟ್ 1 ಗಂಟೆಗೆ ಆರ್ಡರ್ ಮಾಡ್ತಾರೆ, ಅವ್ರ ನೆಸೆಸಿಟಿ ಇರುತ್ತೆ, ಅವಾಗ ನಾವು ಕೊಡೋದ್ರಿಂದ ಅವರಿಗೆ ಸ್ಮೈಲ್, ಅವ್ರಿಗೆ ಖುಷಿ ಆಗುತ್ತೆ. ಸೊ ಅದು ಬೇಕಿತ್ತು. ಮತ್ತು ಇವಾಗ ನಮ್ಮದ್ರಲ್ಲಿ ಗಿರ್ಮಿಟ್ನ ಹೆಂಗೆ ಸರ್ವ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಗಿರ್ಮಿಟ್ ವಿತಿನ್ 5 minutes ತಿನ್ನೋಷ್ಟು ಚೆನ್ನಾಗಿರುತ್ತೆ. ಅದರಿಂದ ಗಿರ್ಮಿಟ್ ತಿನ್ನೋಕೆ ಮೆತ್ತಾಗ್ಬಿಡುತ್ತೆ, ಅದು ಆ ದಮ್ ಕಳ್ಕೊಂಡ್ಬಿಡುತ್ತೆ. ಸೊ ಅವಾಗ ನಾವು ಹೇಗೆ ವರ್ಕ್ ಮಾಡ್ಬೋದು ಅಂತ ನಾನು ಯಾಕೆ ಸ್ವಿಗ್ಗಿ ಝೊಮ್ಯಾಟೊ ಎಕ್ಸಿಕ್ಯೂಟಿವ್ ವರ್ಕ್ ಮಾಡಿದೆ. ಮತ್ತು ಅದು ಒಂದೇ ಇಲ್ಲ, ಲೈಕ್ ಈಗ ನನಗೊಂದು ಜಯನಗರ ಲೊಕೇಶನ್ ಬೇಕಿರುತ್ತೆ, ನಾನು ಹುಡುಕ್ಬೇಕಾದ್ರೆ ಹೆಂಗೆ ಮಾಡ್ತೀರಾ ನೀವು, ಅದು ಹೆಂಗೆ ಮಾಡ್ತೀರಾ, ಯಾರೋ ಬ್ರೋಕರಿಗೆ ಕಾಲ್ ಮಾಡ್ತೀರಾ, ಅವ್ರಿಗೆ ಲೊಕೇಶನ್ ಕಳಿಸ್ತಾರೆ, ಹೋಗ್ತೀರಾ, ನೋಡ್ತೀರಾ. ಬಟ್ ಅದು ಹೆಂಗೆ ಇನ್ವಿಟೇಟ್ ಹೆಂಗೆ ಮಾಡ್ಬೋದು ಅಂತ. ಫಾರ್ ನಾನು ಅದನ್ನೇ ಮಾಡ್ತೀನಿ, ಜಯನಗರ್ಗೆ ಹೋಗ್ತೀನಿ, ಜಯನಗರದಲ್ಲಿ ಸ್ವಿಗ್ಗಿ ಆನ್ ಮಾಡ್ಕೊಳ್ತೀನಿ. ಸೊ ಸ್ವಿಗ್ಗಿ ಆನ್ ಮಾಡೋದು ಇವಾಗ್ಲೂ ಕೂಡ ಸೊ ಆನ್ ಮಾಡ್ಕೊತೀನಿ, ಆರ್ಡರ್ ಬರ್ತಾ ಹೋಗುತ್ತೆ, ಡೆಲಿವರಿ ಕೊಡ್ತಾ ಇರ್ತೀನಿ. ನಂಗೆ ಗೊತ್ತಾಗುತ್ತೆ ಎಲ್ಲಿ ಆರ್ಡರ್ ಹೆಚ್ಚಿಗೆ ಬರುತ್ತೆ, ಎಲ್ಲಿ ಕಸ್ಟಮರ್ ಎಲ್ಲಿದ್ದಾರೆ, ಯಾವ ಏರಿಯಾದಲ್ಲಿ ಫುಟ್ಬಾಲ್ ಚೆನ್ನಾಗಿದೆ ಅದು ನೋಡ್ಕೊಳ್ತೀನಿ. ಅವಾಗ ಅಲ್ಲಿ ಸರಿ ಹುಡುಕ್ತೀನಿ. ಸೊ ನಂಗೆ ಏನಾಗುತ್ತೆ, ಇಲ್ಲಿ ಮಾರ್ಕೆಟ್ ಅನಲೈಸ್ ಆಗಿತ್ತು, ಈ ಕಡೆ ನಂಗೆ ದುಡ್ಡು ಬಂತು, ಆ ಥರ ವರ್ಕ್ ಮಾಡ್ತೀನಿ ಸರ್. ಅಮೇಝಿಂಗ್. ಸೊ ಹಾಗಾಗಿ ಆ ಥರ ಲೈಕ್ ನಮ್ಮ ಪ್ರತಿ ವೇಸ್ಟ್ ಟೈಮ್ ಮಾಡ್ಬೋದು, ಆ ಥರ ಮಾಡ್ತೀವಿ. ರೀಸೆಂಟ್ಲಿ ನನಗೆ ಜಯನಗರ ಲೊಕೇಶನ್ ಹಂಗೆ ಸಿಕ್ಕಿರೋದು. ಓಕೆ. ಸೊ ಯಾಕಂದರೆ ಜಯನಗರ ಹಬ್ ಆಫ್ ಫುಡ್ಡು, ಅಲ್ಲಿ ಒಂದು ಜಾಗ ತಗೋಬೇಕು ಅಂದರೆ ಈಗ ತುಂಬ ಕಾಸ್ಟ್ಲಿ. ಎಲ್ಲಿ ಕೇಳಿದ್ರು 30,000-40,000 ಹೇಳ್ತಾರೆ. ಬಟ್ ನಾನು ಸ್ವಿಗ್ಗಿ ಮಾಡೋದ್ರಿಂದ ನನಗೆ 15,000 ರೂಪಾಯಿಗೆ ಒಂದು ಜಾಗ ಸಿಕ್ಕಿದೆ ಅಲ್ಲಿ. ಸ್ವಲ್ಪ ಇಂಟೀರಿಯರ್ ಆದರೂ ಕಷ್ಟ ಫುಲ್ ಮಾಡ್ಬೋದು. ಸೊ ಆ ಥರ ಇವಾಗ ನೆಕ್ಸ್ಟ್ ಈಗ BTM HSR ನೋಡ್ತಿದ್ದೀನಿ, ಅಲ್ಲಿ ಸೇಮ್ ಶಾರ್ಟ್ ಆಫ್ ಎಕ್ಸ್ ಆನ್ ಮಾಡ್ತೀವಿ. ಬಿಕಾಸ್ ಶಾರ್ಟ್ ಆಫ್ ಎಕ್ಸ್ ಆನ್ ಮಾಡ್ಕೊತೀನಿ, ಆರ್ಡರ್ ಬರ್ತೋಗುತ್ತೆ, ಡೆಲಿವರಿನ ಆಗುತ್ತೆ, ಈ ಕಡೆ ಮಾರ್ಕೆಟ್ ಅನಲೈಸ್ ಆಗುತ್ತೆ. ಅಮೇಝಿಂಗ್. ಸೊ ಇದರಲ್ಲಿ ಒಂದು ಪ್ರಾಬ್ಲಮ್ ನೀವು ಆಕ್ಚುಲಿ ಐ ಥಿಂಕ್ ಎಕ್ಸ್ಪ್ಲೇನ್ ಮಾಡಿದ್ರಿ. ಗಿರ್ಮಿಟ್ ಅನ್ನೋದು ಶೆಲ್ಫ್ ಲೈಫ್ ತುಂಬಾ ಕಡಿಮೆ ಇರುತ್ತೆ. ಇದನ್ನ ಹೇಗೆ ಸಾಲ್ವ್ ಮಾಡ್ತಾ ಇದ್ದಾರೆ ಇವಾಗ? ಸೊ ಸ್ವಿಗ್ಗಿಲಿ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ, ಸೊ ಅಲ್ಲಿ ಟೂ ಪಾಯಿಂಟ್ ಅನಲೈಸ್ ಮಾಡಿದೆ ನಾನು. ಒಂದು ಪ್ರೊಡಕ್ಟ್ ಕ್ವಾಲಿಟಿ ಆ್ಯಂಡ್ ಕಿಗ್ ವರ್ಕರ್, ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಎಕ್ಸಿಕ್ಯೂಟಿವ್, ಅವ್ರನ್ನ ಪೇನ್ ಪಾಯಿಂಟ್. ಸೊ ಸ್ವಿಗ್ಗಿ ಝೊಮ್ಯಾಟೊ ಬೂಮ್ ಯಾವಾಗಾಗಿತ್ತು ಅಂತಂದರೆ ಆಫ್ಟರ್ ಲಾಕ್ಡೌನ್. ಸೊ ಅವಾಗೇನಿತ್ತಂದರೆ ನಿಮಗೆ ಗಿಗ್ ವರ್ಕರ್ ಕಮ್ಮಿ ಇದ್ದರು. ಸೊ ಎಲ್ಲ ಆಲ್ಮೋಸ್ಟ್ ನಮ್ಮ ಬೆಂಗಳೂರವ್ರು ಇದ್ದರು, ಮತ್ತು ನಮ್ಮ ಕರ್ನಾಟಕದವ್ರು ಇದ್ದರು. ಸೊ ಅವರೆಲ್ಲ 2,000-3,000 ಮಾಡ್ತಾಯಿದ್ರು. ಬಟ್ ಯಾವಾಗ ಕ್ವಿಕ್ ಕಾಮರ್ಸ್ ಬಂತಲ್ವ, ಆವಾಗ ಡಿಮ್ಯಾಂಡ್ ತುಂಬ ಹೆಚ್ಚಿಗೆ ಆಯಿತು. ಆಮೇಲೆ ನಮ್ಮದು ಏಕೆ ಲೈಕ್ ಲಾಸ್ಟ್ ಮೈಲ್ ಡೆಲಿವರಿ ಅಂತೀವಲ್ಲ, ಲೈಕ್ ಪೌನ್ಸ್ ಬೈಕ್ ಆಗಿರ್ಬೋದು, ಯೂಲು ಬೈಕ್ ಆಗಿರ್ಬೋದು, ಜಿಪ್ ಬೈಕ್ ಆಗಿರ್ಬೋದು, ಅವ್ರೇನಂದರೆ ಲೈಕ್ ಅಸೆಟ್ ಲೈಟ್ ಮಾಡೆಲಲ್ಲಿ ಬೈಕ್ ಕೊಡ್ತಾ ಹೋದ್ರು. ಎನಿಬಡಿ ಕ್ಯಾನ್ ಬಿಕಮ್ ಎ ಫುಡ್ ಡೆಲಿವರಿ ವಿತೌಟ್ ಬೈಕ್. ಸೊ ಮಿನಿಮಲ್ ದುಡ್ಡಲ್ಲಿ ನಿಮ್ಮ ಡೈಲಿ 100-200 ರೂಪಾಯಿ ಬೈಕ್ ಕೊಟ್ಟರೆ ಇನ್ನೊಂದು 1,000 ರೂಪಾಯಿ ಅರ್ನ್ ಮಾಡ್ಬೋದು ಅಂತ. ಸೊ ಅವಾಗೇನಾಯಿತು, ತುಂಬ ಜನ ಗಿಗ್ ವರ್ಕರ್ಸ್ ಬರ್ತಾ ಹೋದರು. ಇವಾಗ ನಿಮಗೆ ಇನಿಷಿಯಲ್ ಆಗಿತ್ತಂದರೆ
ವಿತಿನ್ 10 ಕಿಲೋಮೀಟರ್ಸ್ ಒಂದು ಡಾರ್ಕ್ ಸ್ಟೋರ್ ಇತ್ತು. ಜೆಪ್ಟೋ ಆಗಿರಲಿ, ಬ್ಲಿಂಕಿಟ್ ಆಗಿರಲಿ, ಡನ್ಸೋ ಆಗಿರಲಿ. ಬಟ್ ಇವಾಗ ಪ್ರತಿ 2 ಕಿಲೋಮೀಟರ್ಸ್ ಈ ಥರ ನಿಯರೆಸ್ಟ್ ಇದೆ. ಸೊ ಹಾಗಾಗಿ ಗಿಗ್ ವರ್ಕರ್ಸ್ ಅರ್ನಿಂಗ್ ಕಮ್ಮಿ ಇದೆ. ಫಸ್ಟ್ ಎಲ್ಲ ಒಂದು ಆರ್ಡರ್ 70 ರೂಪಾಯಿ 30 ರೂಪಾಯಿ ಬರೋದು, ಇವಾಗ 20 ರೂಪಾಯಿ ಬರುತ್ತೆ. ಸೊ ನಾನು ನೈಟ್ ಒನ್ ಡೇ ನೈಟ್ ಹೋಗ್ಬೇಕಾದ್ರೆ 10 ಗಂಟೆಗೆ ಆನ್ ಮಾಡೀನಿ ಸ್ವಿಗ್ಗಿಲಿ. ಅಪ್ ಟು ಮಾರ್ನಿಂಗ್ 5 o'clockವರೆಗೂ ಜಸ್ಟ್ 500 ರೂಪಾಯಿ ಅರ್ನ್ ಮಾಡಿದ್ದೀನಿ. ಅದು ನೈಟಲ್ಲೇ ನಿಮಗೆ ಟ್ರಾಫಿಕ್ ಇರಲ್ಲ. ಬಟ್ ಡೇ ಟೈಮಲ್ಲಿ ಅವರು ಫುಲ್ ವರ್ಕ್ ಮಾಡಿದ್ರು ದೇ ಕ್ಯಾನ್ ಮೇಕ್ ಮ್ಯಾಕ್ಸಿಮಮ್ 2000 rupees. ಬಟ್ ತುಂಬ ಸ್ಟ್ರೈನ್ ಆಗಿಬಿಡ್ತಾರೆ. ಸೊ ಅವಾಗ ಏನು ಅನಿಸ್ತು ನನಗೆ, ಒಂದು ಪಾಯಿಂಟು ಪ್ರೊಡಕ್ಟ್ ಕ್ವಾಲಿಟಿ ಹೆಂಗೆ ಇಂಪ್ರೂವ್ ಮಾಡ್ಬೋದು ಅಂತ ಗೊತ್ತಾಯಿತು. ಇನ್ನೊಂದು ಅವ್ರ ಪೇನ್ ಪಾಯಿಂಟ್ ಗೊತ್ತಾಯಿತು. ಅದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದು ಗಿರ್ಮಿಟ್ ಆನ್ ವೀಲ್ ಅಂತ ಕಾನ್ಸೆಪ್ಟ್. ಅದು ಹೇಗೆ ಅಂತಂದರೆ ಲೈಕ್ ಇಟ್ಸ್ ಎ ಉಬರ್ ಮಾಡೆಲ್ ಫಾರ್ ಫುಡ್. ಇವಾಗ ಲೈಕ್ ಈಗ ನಾವು ಉತ್ತರ ಕನ್ನಡ ಜನ ಬರ್ತಾರೆ ಅವ್ನು ಬಿಸ್ನೆಸ್ ಮಾಡ್ಬೇಕಂತಿರುತ್ತೆ ಬೆಂಗಳೂರಲ್ಲಿ. ಬಟ್ ನಿಮಗೆ ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡಬೇಕು ಅಂದರೆ ಮಿನಿಮಮ್ 2 to 3 lakhs ಬೇಕು. ಬಟ್ ಅಷ್ಟು ದುಡ್ಡು ತೊಗೊಂಡು ಇನ್ವೆಸ್ಟ್ ಮಾಡಿ ಅಕಸ್ಮಾತ್ ಇದು ಮೇ ಬಿ ಸಕ್ಸಸ್ ಮೇ ಫೇಲ್. ಸೊ ನಾವು ಮಾಡಿದ್ದು ಅಸೆಟ್ ಲೈಟ್ ಮಾಡೆಲ್ ಗಿರ್ಮಿಟ್ ಆನ್ ವೀಲ್ ಕಾನ್ಸೆಪ್ಟು. ಸೊ ವಿ ಟೈ ಅಪ್ ವಿತ್ ಸಮ್ ಎಲೆಕ್ಟ್ರಿಕ್ ಬೈಕ್ ಕಂಪನೀಸ್ ಲೈಕ್ ಬೋನ್ಸ್ ಆಗಿರಲಿ, ಯೂಲೋ ಆಗಲಿ, ಡಿಪೆಂಡ್ ಅಪಾನ್ ಅವ್ರ ರಿಕ್ವೈರ್ಮೆಂಟ್. ಸೊ ನೀವು ಬಂದು ಯಾರಾದ್ರು ಬಂದು ಜಾಯ್ನ್ ಆಗ್ತೀನಿ ಅಂದರೆ ಅವ್ರು ಜಾಯ್ನ್ ಆಗಿ ಅವರಿಗೆ ನಾವು ಬೈಕ್ ಕೊಡ್ತೀವಿ ವಿತ್ ಸಮ್ ಇನಿಷಿಯಲ್ ಡೆಪಾಸಿಟ್. ದೆನ್ ವಿಲ್ ಸೆಟಪ್ ಕೊಡ್ತೀವಿ. ಅವ್ರು ಏನು ಮಾಡ್ತಾರೆ, ದೇ ಬಿಕಮ್ ಎ ಮೈಕ್ರೋ ಆಂಟರ್ಪ್ರಿನರ್ಸ್. ದೇ ಕ್ಯಾನ್ ಗೋ ಎಲ್ಲರೂ ಹೋಗ್ಬೋದು. ಬಿಕಾಸ್ ಇದು ಆನ್ ಬೈಕ್ ಇರೋದ್ರಿಂದ ದರ್ ಇಸ್ ನೋ ಫಿಕ್ಸ್ ಪ್ಲೇಸ್ ಇರಲ್ಲ. ಅವರು ಎಲ್ಲಿ ಕ್ರೌಡ್ ಪ್ಲೇಸ್ ಇರುತ್ತಲ್ಲ ಅಲ್ಲಿ ಹೋಗ್ತಾರೆ, ಅಲ್ಲಿ ಮಾಡ್ತಾರೆ, ಸೇಲ್ ಮಾಡ್ಕೊತಾರೆ. ಇದು ಇದರಲ್ಲಿ ಹೈಟೆಕ್ ಬುಟ್ಟಿಗಳು ಆ ಥರ. ಸೊ ಇದರಲ್ಲಿ ಮೇನ್ ಅಂತಂದರೆ ಈಸ್ ಅ ಓನ್ ಬಾಸ್. ಅವ್ರು ಯಾರಿಗೂ ವೇಟ್ ಮಾಡೋಕ್ಕಾಗಲ್ಲ. ಜನ ಅವ್ನು ಕರೆಕ್ಟಾಗಿ ಪ್ರಾಪರ್ ಮಾಡಿದ್ರೆ ಅವನಿಗೆ ಜನ ವೇಟ್ ಮಾಡ್ತಾರೆ. ಸೊ ಆ ಥರ ಕಾನ್ಸೆಪ್ಟ್ ಮಾಡಿದ್ವಿ. ಲೈಕ್ ಲಾಸ್ಟ್ ಮಂತ್ ಒಂದು ಜಸ್ಟ್ ಟ್ರಯಲ್ ರನ್ ಮಾಡ್ತಾ ಇದ್ದೀವಿ. ಬಟ್ ವಿ ಗೆಟ್ ಸಮ್ ಗುಡ್ ರೆಸ್ಪಾನ್ಸ್. ಬ್ರೇಕ್ ಡೌನ್ ಮಾಡೋಣ. ಇವಾಗ ಲೆಟಸ್ ಸೇ ಯಾರೋ ಒಬ್ರು ಈ ಪಾಡ್ಕಾಸ್ಟ್ನ ನೋಡಿದ್ರು ಆ್ಯಂಡ್ ನಿಮ್ಮ ಪಾರ್ಟ್ನರ್ ಆಗಬೇಕು. ಇವಾಗ ಓವರ್ ಹೆಡ್ಸ್ ಏನಕ್ಕಿದೆ, ಅವ್ರಿಗೆ ಬರುವಂಥ ಖರ್ಚುಗಳು ಏನೇನಿದೆ? ಸೊ ಆ್ಯಸ್ ಎ ಗಿರ್ಮಿಟ್ ವೀಲಿ ಬರಬೇಕು ಅಂತಂದರೆ ದರ್ ಇಸ್ ನೋ ಓವರ್ ಹೆಡ್ಸ್. ದೇ ಟೈ ಅಪ್ ವಿತ್ ಪೌಂಡ್ಸ್. ಓವರ್ ಹೆಡ್ ಬರುತ್ತೆ ಇಫ್ ದೇ ವಾಂಟ್ ಟು ಇನ್ವೆಸ್ಟ್ ಆನ್ ಬೈಕ್. ಗೊತ್ತಾಯ್ತು. ಬಟ್ ನಮಗೆ ಏನಕ್ಕೆ ಇನ್ವೆಸ್ಟ್ ಮಾಡ್ತೀರಾ? ಬೇಕಾಗಿಲ್ಲ. ಬಿಕಾಸ್ ಏನೋ ನಮ್ದು ಡೆಪಾಸಿಟ್ ಕೊಟ್ಟು ತಗೋಬೋದು. ಸೊ ಏನಾಗುತ್ತೆ ಅಂದರೆ ಎಲ್ಲರ ಥಾಟ್ ಹೆಂಗೆ ಬರ್ತಾ ಸರ್, ಬಿಸ್ನೆಸ್ ಮಾಡೋದು ಒಂದು ದೊಡ್ಡ ಥಿಂಗ್ ಮಾಡ್ಬಿಡ್ತೀವಿ. ನಾನು 10 ಬೈಕ್ ತೊಗೊಳ್ಳೋಣ, 10 ಬೈಕ್ ತೊಗೊಂಡು ರನ್ ಮಾಡೋಣ, ಸಖತ್ ಅಳ್ಕೊಂತೀವಿ. ವಾಟ್ ಈ ಫೇಲ್ಯೂರ್? ಸೊ ಏನಾಗುತ್ತೆ ಅಂದರೆ ನಾವು ಏನು ಪ್ರೆಸೆಂಟ್ ಥಿಂಕ್ ಮಾಡ್ತೀವಲ್ವಾ, ಎಕ್ಸಿಟ್ ಪ್ಲಾನ್ ಥಿಂಕ್ ಮಾಡಬೇಕು. ವೆರಿ ನೈಸ್. ಸೊ ಈಗ ಇಫ್ ಇಟ್ಸ್ ಫೇಲ್ಯೂರ್ ಹೌ ಕ್ಯಾನ್ ಓವರ್ಕಮ್ ಫ್ರಮ್ ದಿಸ್? ಬಿಕಾಸ್ ಏನಾಗುತ್ತೆ ಅಂದರೆ 10 ಬೈಕ್ ತೊಗೊತೀರಾ, ವಾಟ್ ಇಫ್ ಫೇಲ್? 10 ಬೈಕ್ ಓವರ್ ಹೆಡ್ ಆಗ್ಬಿಡುತ್ತೆ ನಿಮಗೆ. ಅದು ಹಿಂಗೆ ಸೇಲ್ ಮಾಡ್ತೀವಿ, ಅದ್ರನ್ನ ಏನು ಅದು ಬರುತ್ತೆ. ಬಟ್ ಇದರಲ್ಲಿ ಕಾಸ್ಟ್ ಹೆಚ್ಚಿಗೆ ಇರುತ್ತೆ, ಬಟ್ ನಮಗೆ ಓವರ್ ಇರಲ್ಲ. ಸೊ ಅವಾಗ ಏನಾಗುತ್ತೆ, ಆಬ್ವಿಯಸ್ಲಿ 3000 2000 ಪೇ ಮಾಡ್ತೀರಾ, ಬೈಕ್ ಕೊಡ್ತಾರೆ, ನೀವು ಒಂದು ಬಾಕ್ಸ್ ಮಾಡ್ಕೊತೀರಾ. ಮಲ್ಟಿಪಲ್ ಬಾಕ್ಸ್ ಮಾಡಿದ್ರೆ ಕಮ್ಯುನಿಟಿ ಒಂದು 5-6 ಸಾವಿರ ಬಾಕ್ಸ್ ಮಾಡ್ಕೊಡ್ತಾರೆ. ಆ ಬಾಕ್ಸ್ ಹುಡುಗರು ಕೊಡ್ತೀರಾ, ಆನ್ ಬೋರ್ಡ್ ಆಗ್ತಾರೆ. ಅವ್ರ ಥರ ಡೆಪೋ ಇಸ್ಕೊತೀವಿ ನಾವು. ಲೈಕ್ ಒಂದು 5000 ಅಥವಾ 10,000 ಡೆಪೋ ಇಸ್ಕೊತೀವಿ. ಸೊ ಅದಾದಮೇಲೆ ಅವ್ನು ಬೈಕ್ ಕೊಡ್ತೀವಿ, ಒಂದು ಟ್ರೈನಿಂಗ್ ಕೊಡ್ತೀವಿ, 2 days ಟ್ರೈನಿಂಗ್ ಕೊಡ್ತೀವಿ, ಹೇಗೆ ಮಾಡಬೇಕು ಗಿರ್ಮಿಟ್ಟು ಹೀಗೆ ಅಂತ ಕೊಡ್ತೀವಿ. ಸೊ ಅವನಿಗೆ ಹಾಟ್ಸ್ಪಾಟ್ ಕೊಡ್ತೀವಿ, ಇಲ್ಲಿ ಹೋಗಪ್ಪ ಇದು ಲೊಕೇಶನ್ಗೆ ಹೋಗು ಅಂತ ಕೊಡ್ತೀವಿ. ಸೊ ಅಲ್ಲೋಗಿ ಅವನು ಡಿಪೆಂಡ್ ಅಪ್ಪ ನಮ್ಗೆ R&D ಮಾಡಿರೋದ್ರಿಂದ ಈ ಲೊಕೇಶನಲ್ಲಿ ಡಿಮ್ಯಾಂಡ್ ಅಲ್ಲಿ ಹೋಗು ಅಂತ ಹೇಳ್ತೀವಿ. ಅಲ್ಲಿ ಹೋಗ್ತಾನೆ, ಅಲ್ಲಿ ಬೇಸ್ ಮಾಡ್ಕೊಂಡು ಹೋಗ್ತಾನೆ. ಇದರಲ್ಲಿ ಅವ್ರಿಗೆ ವಿಸಿಬಿಲಿಟಿನೂ ನೀವೇ ಕ್ರಿಯೇಟ್ ಮಾಡ್ತೀವಿ. ನಿಮ್ಮ ಸೋಷಿಯಲ್ ಮೀಡಿಯಾದಿಂದ ಇರ್ಬೋದು. ನೀವು ಅವ್ರಿಗೆ ಈ ತರ ಇವರು ಇಲ್ಲಿದ್ದಾರೆ ಇವತ್ತು, ಗಿರ್ಮಿಟ್ ಮಿಸ್ಟರ್ ಗಿರ್ಮಿಟ್ ಇಸ್ ಆನ್ ದ ವೀಲ್ಸ್ ಇಲ್ಲಿ ಅಂತ ಸೊ ಆ ಥರ ಹೇಳ್ಕೊಡ್ತೀವಿ. ಮಾಡ್ತೀವಿ. ಸೊ ಅದಾದ್ಮೇಲೆ ಹೋಗ್ತಾರೆ. ಬಿಕಾಸ್ ದೇ ಬಿಕಮ್ ಓನ್ ಬಾಸ್. ಅವ್ರಿಗೆ ಮೋಟಿವೇಟ್ ಬರುತ್ತೆ, ಓಕೆನಪ್ಪ ನಾನು ಮಾಡೋದ್ರಿಂದ ನನಗೆ ದುಡ್ಡು ಬರುತ್ತೆ. ಸೊ ಇಲ್ಲಿ 4 hours ಲೈಕ್ ಈವ್ನಿಂಗ್ 3 to 6 to 7 hour ವರ್ಕ್ ಮಾಡಿಬಿಟ್ರೆ ದೇ ಕ್ಯಾನ್ ಮೋರ್ ದೆನ್ 3000 4000. ಖರ್ಚು ಎಷ್ಟು 30% ಆಗುತ್ತೆ ಅಷ್ಟೇ. ದರ್ ಇಸ್ ನೋ ಓವರ್ ಹೆಡ್. ರೆಂಟ್ ಪೇ ಮಾಡೋಂಗಿಲ್ಲ, ಕರೆಂಟ್ ಬಿಲ್ ಏನಿಲ್ಲ. ಇಟ್ಸ್ ಎ ಮಾಡೆಲ್ ವಿ ಆರ್ ಪ್ಲಾನಿಂಗ್. ಅಮೇಝಿಂಗ್. ನಾನು ಇದನ್ನು ಪ್ರೈವೇಟಾಗಿ ಡಿಸ್ಕಸ್ ಮಾಡ್ತಿದ್ದೆ ನಿಮ್ಮ ಹತ್ರ. ಬಟ್ ಜಸ್ಟ್ ಫಾರ್ ಅವರ್ ವೀಕ್ಷಕರಿಗೆ ಅದೇ ಕಾಮನ್ ಆಗಿ ಐ ಥಿಂಕ್ ಕ್ವೆಶನ್ಸ್ ಬರೋದು ಇದೇ ರೀಸನ್ಗೋಸ್ಕರ. ಸಪ್ರೇಟಾಗಿ ಇಂಗ್ರೀಡಿಯೆಂಟ್ಸ್ ಯಾಕೆ ಕೊಡಬಾರ್ದು ಗಿರ್ಮಿಟ್ಟಲ್ಲಿ? ಅಂದರೆ ಇವಾಗ ನೀವು ಗಿರ್ಮಿಟ್ ಮಿಕ್ಸ್ ಮಾಡಿ ಕೊಡೋದು ಬದಲು ಮಂಡಕ್ಕಿ ಬೇರೆ, ಮಸಾಲೆ ಬೇರೆ, ಪುಡಿ ಬೇರೆ ಅಂತ ಯಾಕೆ ಮಾಡಬಾರ್ದು? ಸರ್ ಅದೇನಾಗುತ್ತೆ ಅಂದರೆ ನೀವು ಹೇಳ್ತಿರೋದು ಆನ್ಲೈನ್ ಡೆಲಿವರಿನ ಅಥವಾ ಕಸ್ಟಮರ್ ಆನ್ಲೈನ್ ಡೆಲಿವರಿ ಅಂತ ಅಂದ್ಕೊಳ್ಳಿ. ಸೊ ಏನಾಗುತ್ತೆ, ಇಫ್ ಇಟ್ ಈಸ್ ಅವ್ರ ಮನೇಲಿ ಇತ್ತಂದ್ರೆ ಆರ್ಡರ್ ಮಾಡಿದ್ರೆ ಇಟ್ ಇಸ್ ಎಲ್ ಆ್ಯಂಡ್ ಗುಡ್. ಯಾರು ಆಫೀಸಲ್ಲಿ ಇರ್ತಾರೆ,
ಅವ್ರಿಗೆ ಪ್ರಿಪೇರ್ ಮಾಡ್ಕೊಳ್ತಾರೆ. ಮಿಕ್ಸ್ ಮಾಡ್ಕೊ. ಮಿಕ್ಸ್ ಮಾಡೋ ಇಶ್ಯೂಸ್ ಆಗುತ್ತೆ. ಓಕೆ. ಇವಾಗ ತುಂಬ ಕಮ್ಮಿ ಮಾಡ್ತಿದ್ದಾರೆ ಅದರ ಬೇಲ್ಪುರಿ ಮಾಡ್ತಿದ್ದಾರೆ. ಹ್ಮ್. ಗಿರ್ಮಿಟ್ಟಿಂಗ್ ಸ್ಟಾರ್ಟ್ ಮಾಡಿಲ್ಲ. ನಾನು ಪ್ಲಾನ್ ಮಾಡ್ಕೊಂಡು ಆ ಥರ ಮಾಡಬೇಕು ಅಂತ. ಬಟ್ ಏನಂದ್ರೆ ವೇ ಆಫ್ ಮಿಕ್ಸಿಂಗ್ ಇದೆಲ್ಲ ಅದು ಅದು important. ಇಂಪಾರ್ಟೆಂಟ್. ಹ್ಮ್. ಅದು ಪ್ರಾಪರ್ ಮಿಕ್ಸ್ ಆಗಲ್ಲ. ಓಕೆ. ಸೊ ಅದೊಂದು ಇದೆ ಪ್ರಾಬ್ಲಮ್ ಇದೆ. ಬಟ್ ಅದು ರೆಕ್ಟಿಫೈ ಮಾಡೋಕ್ಕೂ ಆಗಲ್ಲ, ಅದು ಸಾಲ್ವ್ ಮಾಡೋಕ್ಕಾಗಲ್ಲ ಆ ಪ್ರಾಬ್ಲಮ್. ಹ್ಮ್. ಸೊ ಹಾಗಾಗಿ ಈ ಕಾನ್ಸೆಪ್ಟ್ ಮಾಡ್ಬೋದು. ಇವಾಗ ಏನಾಗುತ್ತೆ ಅಂದರೆ ಚಿಕ್ಕ ಚಿಕ್ಕ ಐ ಟಿ ಪಾರ್ಕಲ್ಲಿ ಫಂಕ್ಷನ್ ಇರುತ್ತೆ, ಹ್ಮ್. ಎಲ್ಲ ಬೇರೆ ಪಿಜ್ಜಾ ಬರ್ಗರ್ ಎಷ್ಟೊಂದು ಕೊಡ್ತೀರಾ, Correct. ನಮ್ಮ ಅಥೆಂಟಿಕ್ ಫುಡ್ ಕೊಡಿ ಅಲ್ವಾ. ಗಿರ್ಮಿಟ್ ಆಗಿರಲಿ, ಬೇರೆ ಇದು ನಮ್ಮ ಅಥೆಂಟಿಕ್ ಗಿರ್ಮಿಟ್ ಬೇಲ್ಪುರಿ ಇದೆ, ಚುರ್ಮುರಿ ಇದೆ, ಅದನ್ನು ಸ್ಟಾರ್ಟ್ ಮಾಡಿ. ಸಮೋಸ ಬಿಡಿ, ಮಿರ್ಚಿ ಕೊಡಿ, ಬೋಂಡ ಕೊಡಿ. ಹ್ಮ್. ಬಿಕಾಸ್ ಅದು ಸೇಮ್ ಫ್ರೈಡೆ, ಇದು ಸೇಮ್ ಫ್ರೈಡೆ. ಇದು ಲೈಕ್ ಗಿರ್ಮಿಟಲ್ಲಿ ಸ್ವಲ್ಪ ಹೆಲ್ದಿ ಬರುತ್ತೆ, ಹ್ಮ್. ಮಂಡಕ್ಕೆ ಸ್ವಲ್ಪ ಇದು ಬರುತ್ತೆ. ಬಟ್ ಹೌದು. ಸಮ್ ಸೈಡ್ ಇದ್ದೇ ಇರುತ್ತೆ. ತುಂಬಾ ಮಿನಿಮಲಿಸ್ಟಿಕ್ Minimalistic ಇರುತ್ತೆ. ಫ್ಯಾಂಟಾಸ್ಟಿಕ್. ಸೊ ಫ್ಯೂಚರ್ ಪ್ಲಾನ್ಸ್ ಏನೇನು ಅಂದ್ರೆ ಇವಾಗ ಗಿರ್ಮಿಟ್ ಆನ್ ವೀಲ್ಸ್ ಒಂದಾಯ್ತು, ಇನ್ನೇನಿದೆ ಫ್ಯೂಚರ್ ಪ್ಲಾನ್ಸ್? ಸೊ ಇವಾಗ ಓನ್ಲಿ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಮಿಸ್ಟರ್ ಗಿರ್ಮಿಟ್ ಆನ್ ವೀಲ್. ಸೊ ಮಿಸ್ಟರ್ ಗಿರ್ಮಿಟ್ ಆನ್ ವೀಲ್ ವಿ ಆರ್ ಗೆಟ್ ಒಂದು ಗುಡ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಲೈಕ್ ಐ ಟಿ ಪಾರ್ಕಲ್ಲಿ ಇರ್ಬೋದು, ಮತ್ತು ಸಮ್ ಸ್ಮಾಲ್ ಇವೆಂಟ್ಸಲ್ಲಿ ಬರ್ತಾ ಇದೆ. ಸೊ ನಮ್ಮ ಪ್ಲ್ಯಾನ್, ವಿ ಆರ್ ಎಕ್ಸ್ಪ್ಯಾಂಡಿಂಗ್ ಮಿಸ್ಟರ್ ಗಿರ್ಮಿಟ್ ಬ್ರ್ಯಾಂಡ್. ಸೊ ವಾಂಟ್ ಟು ಬಿಕಮ್ ಉತ್ತರ ಕರ್ನಾಟಕಕ್ಕೆ ಹೊಸ ಬ್ರ್ಯಾಂಡ್, ಪ್ರೀಮಿಯಂ. ಅಂದರೆ ಜನ ಉತ್ತರ ಕನ್ನಡ, ಐ ಆಮ್ ನಾಟ್ ಬಿಕಾಸ್ ಐ ಆಮ್ ಉತ್ತರ ಕರ್ನಾಟಕ ಬ್ರ್ಯಾಂಡ್ ಆಗಿ ಉತ್ತರ ಕನ್ನಡ ಹೇಳ್ತೀನಿ, ಯಾರೋ ಬಂದು ಓ ನಮ್ದು ಗಿರ್ಮಿಟ್ಗೆ ಈ ಥರ ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿ ಅಂತ ಫೀಲ್ ಆಗಬೇಕು ಅವರು. ಇಟ್ ಇಸ್ ಅ ಲಾಂಗ್ ಸ್ಟೇಜ್, ಇಟ್ ಇಸ್ ನಾಳೆನೇ ಆಗಲ್ಲ, ಇಟ್ಸ್ ಇನ್ ಪ್ರಾಸೆಸ್. ಎಸ್ ಪ್ರೊಸೆಸ್. ಇನ್ನೊಂದು 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು. ಬಟ್ ವಿ ಆರ್ ಸ್ಟಿಕ್ ಆನ್ ಟು ದಟ್. ಒನ್ ಡೇ ಇಟ್ ವಿಲ್ ಬಿಕಮ್ ಲೈಕ್ ದಟ್ ಓನ್ಲಿ, ನಮ್ದು ಆಶಯ. ಬಟ್ ವಿ ಡೋಂಟ್ ವಾಟ್ ವಿಲ್ ಹ್ಯಾಪನ್ ಅಂತ. ದಾಪುಗಾಲ ಹಾಕ್ತಿದ್ದೀರಾ, ಹಾ. ಅದರಲ್ಲಿ ಎರಡು ಮಾತಿಲ್ಲ. ಸ್ಟೆಪ್ಸ್ ಆಗ್ತಾ ಇದೀವಿ. ದಾಪುಗಾಲ ಬರೀ ಸ್ಟೆಪ್ಸ್, ದೊಡ್ಡ ದೊಡ್ಡ ಹೆಜ್ಜೆಗಳನ್ನ ಇಡ್ತಾ ಇದ್ದೀರಾ. ಸೊ ಈ ವಿಡಿಯೋ ಒಂದ್ಸಲಿ ಹೊರಗಡೆ ಹೋಗಾದ್ಮೇಲೆ ನಿಮ್ಗೆ ಇನ್ನೂ ಸಾಕಷ್ಟು ಎನ್ಕ್ವೈರೀಸ್ಗಳು ಬರುತ್ತೆ 100% ಆಗಿ. ಸೊ ಹನುಮಂತ್ ಅವರೇ, ಥ್ಯಾಂಕ್ ಯು. ಒಂದು ನನಗೆ ತುಂಬಾ ಇಷ್ಟ ಆಗಿದ ವಿಚಾರ ಏನು ಅಂತಂದ್ರೆ, ಇವತ್ತಿಗೂ ಸಹ ಅಂದರೆ ಯು ಆರ್ ಸೆಟ್ಟಿಂಗ್ ಆನ್ ಸಮ್ ರೆವೆನ್ಯೂ, ಯು ಆರ್ ಸೆಟ್ಟಿಂಗ್ ಆನ್ ಸಮ್ ಬ್ರ್ಯಾಂಡ್, ಯು ಆರ್ ಸೆಟ್ಟಿಂಗ್ ಆನ್ ಸಮ್ ರಿಕಗ್ನಿಷನ್. ಇಷ್ಟೆಲ್ಲ ಇದ್ರೂ ಕೂಡ ಇವತ್ತಿಗೂ ಕೂಡ ನಿಮ್ಮ ಕಲಿಕೆ ನಿಲ್ಲಿಸಿಲ್ಲ, ನೀವು ಕಲಿತಾನೇ ಇದ್ದೀರಾ. ಅಂದರೆ ಎಕ್ಸ್ಪೆರಿಮೆಂಟೇಷನ್ ನಡೀತಾನೆ ಇದೆ. ಎಕ್ಸ್ಪೆರಿಮೆಂಟೇಷನ್ ಯಾವಾಗ ನಡೀತಾನೆ ಇರುತ್ತೆ, ಅದು ಹಾಲ್ ಮಾರ್ಕ್ ಆಫ್ ಅನ್ ಆಂಟರ್ಪ್ರನರ್. ಅಂದರೆ ನಿಮಗೆ ಯಾರ ಬಗ್ಗೆನೂ ಚಿಂತೆ ಇಲ್ಲ. ಯಾರೋ ಒಬ್ಬರು ನಿಮ್ಮನ್ನು ಸರ್ವಿಸ್ ಎಕ್ಸಿಕ್ಯೂಟಿವ್ ಆಗೆಲ್ಲ ನೋಡಿದ್ರು, ಅಯ್ಯೋ ನನ್ನನ್ನು ಹಿಂಗೆ, ನಾನು ಇಂಜಿನಿಯರಿಂಗ್ ಮಾಡಿದವನು, ನನ್ನನ್ನು ಹಿಂಗೆಲ್ಲ ನನ್ನ ಕ್ಲಾಸ್ಮೇಟ್ ನೋಡೋದಕ್ಕೆ ನನಗೆ ಮನಸ್ಸು ಪಿಂಚಾಗತ್ತೆ ಅನ್ನೋದಿಲ್ಲ ನಿಮಗೆ. ಅದು ಯಾವಾಗ ಇರಲ್ಲ ನಿಮ್ಗೆ ಏನಾಗತ್ತೆ ಅಂತಂದರೆ, ಯು ಆರ್ ರಿಸರ್ಚ್ ಓರಿಯೆಂಟೆಡ್. ನೀವು ರಿಸರ್ಚ್ ಮಾಡ್ತಾ ಇದ್ದೀರಾ. ಈ ಮಾರ್ಕೆಟನ್ನು ನೀವು ಸ್ಲೈಸ್ ಆ್ಯಂಡ್ ಡೈಸ್ ಮಾಡಿಕೊಂಡು ಎಲ್ಲಿ ನನಗೆ ನನ್ನ ಬಿಸ್ನೆಸ್ನ ಎಸ್ಟಾಬ್ಲಿಷ್ ಮಾಡ್ಬೋದು, ಅದು ಒಂದೇ ತಲೆಯಲ್ಲಿದೆ ಹೊರತು ನೀವು ಬೇರೆ ಯಾವುದಕ್ಕೂ ಕೇರ್ ಮಾಡ್ತಿಲ್ಲ. ಇದು ಎಲ್ಲರೂ ಕಲಿಬೇಕಾಗಿರುವಂಥ ಮೈಂಡ್ ಸೆಟ್. ಯಾಕೆಂದ್ರೆ ಏನಾಗುತ್ತೆ, ಸ್ಟಾರ್ಟಪ್ ಅಂತಿದ್ದಂಗೆ AC ಚೇಂಬರಲ್ಲಿ ಕೂತ್ಕೊಂಡು ಒಂದಿಷ್ಟು ಕೋಡ್ ಮಾಡಿ, ಒಂದು ಏಂಜಲ್ ಇನ್ವೆಸ್ಟರ್ಸ್ಗೆ ಪ್ರೆಸೆಂಟ್ ಮಾಡಿ, ಒಂದಿಷ್ಟು ದುಡ್ಡು ಎತ್ಕೊಂಡು, ಇದು ಮೈಂಡ್ ಸೆಟ್, ಟಿಪಿಕಲ್ ಮೈಂಡ್ ಸೆಟ್ ಇರುತ್ತೆ ಜನಗಳಿಗೆ, ರೈಟ್? ಈಗಂತೂ ಪ್ರೀ-ಸೀಡ್, ಪ್ರೀ-ರೆವೆನ್ಯೂ, ರೈಟ್? ಈ ಕಾನ್ಸೆಪ್ಟ್ಸ್ ಎಲ್ಲ ಇದೆ. ಅಂದರೆ ಜಸ್ಟ್ ಬಿಕಾಸ್ ಆಫ್ ಎನ್ ಐಡಿಯಾ ನಿಮಗೆ ದುಡ್ಡು ಬರುವಂಥ ಸಾಧ್ಯತೆಗಳಿದ್ದಾಗ ಬೂಟ್ ಸ್ಟ್ರ್ಯಾಪ್ ಮಾಡಿಕೊಂಡು ನಿಮ್ಮ ಖರ್ಚುಗಳನ್ನ ನೀವೇ ವಹಿಸ್ಕೊಂಡು ನೀವು ಏನು ಪ್ರಯತ್ನ ಪಡ್ತಾ ಇದ್ದೀರಾ, ಇದು ನಿಜವಾಗ್ಲೂ ಇನ್ಸ್ಪಿರೇಷನಲ್, ತುಂಬ ಸ್ಫೂರ್ತಿದಾಯಕ. ಸೊ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ಪಾಡ್ಕಾಸ್ಟ್ ಸ್ಟುಡಿಯೋಗೆ ಬಂದು ನಿಮ್ಮ ಜರ್ನಿ ಹೇಳಿದ್ರಿ ನಮ್ಮ ಜೊತೆಗೆ, ಆ್ಯಂಡ್ ಐ ಆಮ್ ಇನ್ಸ್ಪೈರ್ಡ್ ಖಂಡಿತವಾಗ್ಲೂ. ಸೊ ದೋಸ್ ಆಫ್ ಯು ಹೂ ವಾಂಟ್ ಟು ಗೆಟ್ ಇನ್ ಟಚ್ ವಿತ್ ಹನುಮಂತ್ ಅವರು, ಅವರ ಫೋನ್ ನಂಬರ್, ಅವರ ಇಮೇಲ್ ಅಡ್ರೆಸ್ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಮತ್ತು ಲಿಂಕ್ಡ್ಇನ್ ಅಕೌಂಟ್ ಸಹ ಹಾಕಿರ್ತೀನಿ. ಖಂಡಿತವಾಗ್ಲೂ ರೀಚ್ ಔಟ್ ಮಾಡಿ. ನಿಮಗೆ ಫ್ರಾಂಚೈಸಿ ತಗೋಬೇಕು ಮಿಸ್ಟರ್ ಗಿರ್ಮಿಟ್ದು, ಅಥವಾ ಆನ್ ವೀಲ್ಸ್, ಗಿರ್ಮಿಟ್ ಆನ್ ವೀಲ್ಸ್ ಬಗ್ಗೆ ಎನ್ಕ್ವೈರಿ ಇದ್ರೂ ಸಹ ಅದೇ ನಂಬರಲ್ಲಿ ಅವ್ರನ್ನ ಸಂಪರ್ಕಿಸಿ. ಮಿಸ್ಟರ್ ಗಿರ್ಮಿಟ್ ಸ್ಟೋರಿ ಇವತ್ತು ಶುರುವಾಗಿರುವಂಥ ಸ್ಟೋರಿ ಅಷ್ಟೇ, ಇನ್ನೂ ಸಾಕಷ್ಟು ಬೆಳೆಯುತ್ತೆ ಬ್ರ್ಯಾಂಡು, 100% ಶ್ಯೂರ್. ಯಾವ ಬ್ರ್ಯಾಂಡ್ನ ಫೌಂಡರ್, ಪ್ರಮೋಟರ್ ಇಷ್ಟು ಕಷ್ಟಪಡ್ತಾರೆ, ಇಷ್ಟು ರಿಸರ್ಚ್ ಮೈಂಡಲ್ಲಿರ್ತಾರೆ, ಆ ಸ್ಟಾರ್ಟಪ್ ಖಂಡಿತವಾಗ್ಲೂ ದೊಡ್ಡ ಬ್ರ್ಯಾಂಡ್ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ವಿತ್ ದಟ್ ವಿ ಎಂಡ್ ಆರ್ ಪಾಡ್ಕಾಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಶೋ.
ಐ ವಿಲ್ ಕಮ್ ಬ್ಯಾಕ್ ಟು ಯು ವಿತ್ ಅನದರ್ ಶೋ. ಬಾಯ್.